ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇನ್ನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ಆಗಸ್ಟ್ 21ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸೋಣ. ಅದೇ ರೀತಿ ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ 100 ಕಾಲ ಹೀಗೆ ನಗ್ನಗ್ತಾ ಸಂತೋಷವಾಗಿ ಬಾಳಿ ಅಂತ ಹೇಳಿ ನಾವೆಲ್ಲ ಹಾರೈಸೋಣ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ಬುಧವಾರ ಆಗಿರೋದ್ರಿಂದ ಸಾಕಷ್ಟು ಜನ ಹೊಸ ಕೆಲಸಗಳಿಗೆ ಕೈ ಹಾಕ್ತಾರೆ. ಅದರಲ್ಲೂ ಕೂಡ ಶ್ರಾವಣದಲ್ಲಿ ವಿಶೇಷವಾಗಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಿಂದ ಯಶಸ್ಸು ಲಭಿಸುತ್ತೆ ಅಂತಕ್ಕಂಥದ್ದು ನಮ್ಮ ಪೂರ್ವಜನರಿಂದ ಕೇಳಿ ಬಂದಿರತಕ್ಕಂಥ ಮಾತು. ಹಾಗಾಗಿ ಎಲ್ಲರೂ ಕೂಡ ಶ್ರಾವಣ ಮಾಸಗಳಲ್ಲಿ ವಿಶೇಷವಾಗಿ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬುಧವಾರ ಮತ್ತು ಗುರುವಾರಗಳಂದು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚು ಯಶಸ್ಸು ಸಿಗುತ್ತೆ. ಅದು ಗಣಪತಿ ವಾರ ಮತ್ತು ರಾಯರ ವಾರ ಅಂತಲೇ ಕೂಡ ಹೆಸರುವಾಸಿಯಾಗಿದೆ. ಸೊ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಆಸೆಗಳು ಈಡೇರಿಸಲಿ, ನೀವು ಇಷ್ಟಪಟ್ಟಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ನಿಮ್ಮದಾಗಲಿ ಅಂತ ನಾವು ನಿಮಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಮಂತ್ರಾಲಯದಲ್ಲಿ ಭಕ್ತರ ಕಷ್ಟಗಳನ್ನೇ ಕೇಳಲಿಕ್ಕೆ ಅಂತ ನೆಲೆಸಿರ್ತಕ್ಕಂಥ ಪೂಜ್ಯ ಗುರುರಾಯರ 353ನೇ ಆರಾಧನಾ ಮಹೋತ್ಸವ ನಿನ್ನೆಯಿಂದ ಶುರುವಾಗಿ ಒಟ್ಟು 6 ದಿನಗಳ ಕಾಲ ಅತ್ಯಂತ ಸಂಭ್ರಮದಿಂದ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿನ್ನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋಪೂಜೆ, ಧ್ವಜವಂದನೆ, ಲಕ್ಷ್ಮೀ ಪೂಜೆ ಸೇರಿದಂತೆ ಹಲವಾರು ಪೂಜಾ ಕೈಂಕರ್ಯಗಳಿಗೆ ಸುಬುಧೇಂದ್ರ ಶ್ರೀಗಳವರು ನಿನ್ನೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮೊಟ್ಟ ಮೊದಲನೇ ದಿನದ ಆರಾಧನಾ ಕಾರ್ಯಕ್ರಮ ಮಹೋತ್ಸವ ನಡೆಯುತ್ತೆ. ನಮ್ಮ ದಾವಣಗೆರೆಯ PJ ಬಡಾವಣೆಯಲ್ಲಿ ಮತ್ತು KB ಎಕ್ಸ್ಟೆನ್ಷನ್ ಇರತಕ್ಕಂಥ ರಾಯರ ಮಠದಲ್ಲೂ ಕೂಡ ಹಲವಾರು ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಗುರುಗಳನ್ನು ಒಂದು ರಥೋತ್ಸವದಲ್ಲಿ ಕೂರಿಸ್ಬಿಟ್ಟು ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ ನಗರದ ಪ್ರಮುಖ ಬೀದಿಗಳಲ್ಲಿ. ಹೀಗೆ ಹಲವಾರು ಪೂಜಾ ಕೈಂಕರ್ಯಗಳು ಇಂದಿನಿಂದ 3 ದಿನಗಳ ಕಾಲ ನಮ್ಮ ದಾವಣಗೆರೆಯಲ್ಲಿ ನಡೆದರೆ, ಮಂತ್ರಾಲಯದಲ್ಲಂತೂ ಲಕ್ಷಾಂತರ ಭಕ್ತರಿಗೆ ಅನ್ನದಾಸೋಹದಿಂದ ಹಿಡಿದು ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ. ಅದರಲ್ಲಿ ಬೇರೆ ಇದಿಲ್ಲ. ಅದರ ಜೊತೆಗೆ ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಾ ಇರ್ತಕ್ಕಂಥ ಮಂತ್ರಾಲಯವನ್ನು ಬಹುಶಃ ನೋಡಲಿಕ್ಕೆ 2 ಕಣ್ಣುಗಳು ಸಾಲದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಿಧವಾಗಿರ್ತಕ್ಕಂಥ ಪುಷ್ಪಾಲಂಕಾರ ಆಗಿರ್ಬೋದು, ಅದೇ ರೀತಿ ಆ ಭಗವಂತನಿಗೆ ಮಾಡಿರ್ತಕ್ಕಂಥ ಹಲವಾರು ಅಭಿಷೇಕಾದಿಗಳು, ನೈವೇದ್ಯಾದಿಗಳು, ಅದರ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಪುಷ್ಪಾಲಂಕಾರ, ದೀಪಾಲಂಕಾರ ನೋಡಲಿಕ್ಕೆ ಆ 2 ಕಣ್ಣುಗಳು ಸಾಲದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಸಂದರ್ಭಗಳಲ್ಲಿ ಏನು ಅಸ್ತೂ ಅಂತಕ್ಕಂಥ ರಾಯರು ಇವತ್ತಿನಿಂದ 3 ದಿನಗಳ ಕಾಲ ವಿಶೇಷವಾಗಿ ಎಲ್ಲ ಭಕ್ತರಿಂದ ಆರಾಧನೆಯನ್ನು ಸ್ವೀಕರಿಸ್ತಾರೆ. ಎಲ್ಲ ಭಕ್ತರ ಕಷ್ಟಗಳನ್ನು ಈಡೇರಿಸ್ತಾರೆ ಅಂತ ಹೇಳಲಾಗತ್ತೆ. ಸೊ 353ನೇ ಆರಾಧನಾ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ಮಂತ್ರಾಲಯದಲ್ಲಿ ನಡೀತಾ ಇದ್ದರೆ, ನಮ್ಮ ದಾವಣಗೆರೆಯಲ್ಲೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಎಲ್ಲ ಭಕ್ತರು ಕೂಡ ಈ ಸಂದರ್ಭಗಳಲ್ಲಿ ರಾಯರ ದರ್ಶನವನ್ನು ಪಡೆದುಕೊಳ್ಳಿ, ಅವರಿಂದ ಮಂತ್ರಾಕ್ಷತೆಗಳನ್ನು ಸ್ವೀಕರಿಸಿ, ತೀರ್ಥ ಪ್ರಸಾದ ತುಳಸಿ ಮಾಲೆಯನ್ನು ಸ್ವೀಕರಿಸಿ, ಎಲ್ಲರೂ ಕೂಡ ಆ ರಾಯರ ಕೃತಾರ್ಥರಾಗೋಣ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ದಾವಣಗೆರೆಯಲ್ಲೂ ಕೂಡ ವಿಶೇಷವಾಗಿ ಇಂದಿನಿಂದ 3 ದಿನಗಳ ಕಾಲ ರಾಯರ ಮಠದಲ್ಲಿ ಅನ್ನಸಂತರ್ಪಣೆಯನ್ನು ಏರ್ಪಡಿಸಿರ್ತಾರೆ. ವಿಶೇಷವಾಗಿ ಬೆಳಗ್ಗೆಯಿಂದಾನೇ ಪುಣ್ಯಾಹವಚನ ಇರ್ಬೋದು, ಸ್ವಸ್ತಿ ಒಂದು ಓದ್ತಕ್ಕಂಥದ್ದು ಇರ್ಬೋದು, ಸಾಕಷ್ಟು ಮಂತ್ರಘೋಷಗಳಿಂದ ರಾಯರ ಆರಾಧನೆಯನ್ನು ಮಾಡಲಾಗತ್ತೆ. ಆರಾಧನೆ ಕುರಿತುಕೊಂಡು ಸಂಜೆ ತೊಟ್ಟಲು ಸೇವೆಯನ್ನು ಕೂಡ ಮಾಡಲಾಗತ್ತೆ. ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ರಾಯರನ್ನು ವಿಧವಾಗಿ ಒಂದು ಬಾಲವ ರಾಯರ ರೂಪದಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿಯ ರೂಪದಲ್ಲಿ ನಿಮಗೆ ನೋಡಲಿಕ್ಕೆ ಇದೊಂದು ಸಂದರ್ಭ. ಬೇರೆ ದಿನಗಳಲ್ಲಿ ನಾವು ರಾಯರನ್ನು ಕೇವಲ ಬೃಂದಾವನ ರೂಪದಲ್ಲಿ ನೋಡಿದ್ರೆ, ಈ ಸಂದರ್ಭಗಳಲ್ಲಿ ಮಾತ್ರ ರಾಯರ ಎಲ್ಲ ರೂಪಗಳನ್ನು ನೋಡಲಿಕ್ಕೆ ಸಾಧ್ಯವಿದೆ. ಸೊ ಹಾಗಾಗಿ ಅವಕಾಶ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಳ್ಳಿ. ಒಂದು ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕಷ್ಟಗಳು ದೂರ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಸೊ ಅದು ಖುಷಿ ವಿಚಾರ. ನಿನ್ನೆ ರಾತ್ರಿ ಕೂಡ ದಾವಣಗೆರೆಯಲ್ಲಿ ಸಾಕಷ್ಟು ಮಳೆ ಬಂದು ಒಂದಷ್ಟು ಅವಾಂತರಗಳು ಕೂಡ ಆಯಿತು. ಅದನ್ನೆಲ್ಲ ವಿಚಾರ ಮಾಡೋಣ. ಅದ್ರ ಜೊತೆಗೆ ರಾಜ್ಯ, ದೇಶ, ವಿದೇಶಗಳೆಲ್ಲ ಏನು ನಡೀತಾ ಇದೆ ಅದನ್ನು ನೋಡೋಣ. ಇವತ್ತು ವಿಶೇಷವಾಗಿ ನ್ಯಾಷನಲ್ ಸಿಟಿಜನ್ಸ್ ಡೇ ಇದೆ. ಅಂದರೆ ವಿಶ್ವ ಹಿರಿಯರ ದಿನಾಚರಣೆಯನ್ನು ಅತ್ಯಂತ ಪ್ರೀತಿಯಿಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಮನೆಯಲ್ಲಿ ಒಬ್ಬರು ಹಿರಿಯರಿದ್ದರೆ ಅದೊಂದು ಆಲದ ಮರ ಇದ್ದ ಹಾಗಂತೆ. ನೀವೆಲ್ಲ ಗೊತ್ತಿರಬೇಕು, ಆಲದ ಮರ ಪ್ರತಿಯೊಬ್ಬರಿಗೂ ಕೂಡ ನೆರಳನ್ನು ಕೊಡುತ್ತೆ. ಸೊ ಹಾಗೆ ಆ ಆಲದ ಮರದ ಅಡಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸುರಕ್ಷಿತವಾಗಿರ್ತಾರೆ, ಸಂಪನ್ನರಾಗಿರ್ತಾರೆ ಅಂತ ಹೇಳಲಾಗತ್ತೆ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬರಾದರೂ ಹಿರಿಯರು ಇರಲೇಬೇಕಂತೆ. ಅದು ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯರು ಇರೋದು ಕೂಡ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಎಲ್ರಿಗೂ ಕೂಡ ಫ್ರೀಡಮ್ ಬೇಕು, ನಾವು ಫ್ರೀಯಾಗಿರಬೇಕು ಅನ್ನೋ ಒಂದು ಲಿಮಿಟೆಡ್ ಮೈಂಡ್ಸೆಟ್ನ ಅಥವಾ ನ್ಯಾರೋ ಮೈಂಡ್ಸೆಟ್ನ ಇಟ್ಕೊಂಡ್ಬಿಟ್ಟು ಎಲ್ಲರೂ ಮದುವೆ ಆದ ತಕ್ಷಣ ತಮ್ಮ ಹೆಂಡತಿಯನ್ನು ಕರ್ಕೊಂಡು ದೂರ ಆಗೋದಕ್ಕೆ ಇಷ್ಟಪಡ್ತಾರೆ. ಸೊ ನಿಜಕ್ಕೂ ಜೀವನ ಅಂದರೆ ಅದಲ್ಲ. ಯಾಕೆಂದರೆ
50-60 ವರ್ಷಗಳ ಒಂದು ಅನುಭವ ನಮ್ಮ ಜೊತೆ ಇದೆ ಅಂದರೆ ಅದಕ್ಕಿಂತ ಇನ್ನೇನು ಪುಣ್ಯ ಬೇಕು ಅಲ್ವಾ? ಸೊ ಅಂಥ ಪ್ರೀತಿಯ ಹಿರಿಯರ ದಿನ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೇಳ್ತಾ ಇರ್ತೀವಿ, ಬಹುಶಃ ಪ್ರಪಂಚದಲ್ಲಿ ಅನಾಥಾಶ್ರಮಗಳು ಅಂತ ಇಲ್ಲದೆ ಹೋದರೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತ ಹೇಳತ್ತೆ ಒಂದು ಸರ್ವೆ. ಹಾಗಾಗಿ ಬಹುಶಃ ಅನಾಥಾಶ್ರಮಗಳು ಎಷ್ಟೆಷ್ಟು ಹೆಚ್ಚಾಗ್ತಾ ಇದ್ದಾವೆ ಅಷ್ಟು ಈ ಹಿರಿಯರನ್ನ ಮನೆಯಿಂದ ಹೊರಗಡೆ ಹಾಕ್ತಕ್ಕಂಥ ಒಂದು ಜನಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಈ ಎಲ್ಲ ಕಾಸ್ಟ್ಲಿ ದುನಿಯಾದಲ್ಲೂ, ಅದರಲ್ಲೂ ಕೂಡ ಫಾಸ್ಟ್ ಲೈಫ್ ದುನಿಯಾದಲ್ಲಿ ಎಲ್ಲರೂ ಕೂಡ ಸ್ವಚ್ಛಂತ ಬೇಕಾಗಿದೆ. ಎಲ್ಲರೂ ಕೂಡ ಏನೋ ತಾವು ಫ್ರೀಯಾಗಿರಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಒಂದು ಸರಿ ನೀವು ಯೋಚನೆ ಮಾಡಿ, ನಿಮ್ಮನ್ನು ಯಾರೇ ಆಗಿರಲಿ ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಸರ್ ಹರ್ನೇಕಲ್ಲಿಂದ ಸರ್, ರೇಣುಕಾ ಅಂತ. ಓಕೆ, ಹೇಳಿ ರೇಣುಕಾ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಆಯ್ತು ಸರ್. ಸೊ ಹಬ್ಬ ಎಲ್ಲ ಜೋರು ಮಾಡಿದ್ರಾ? ಹ್ಞೂ ಸರ್. ಇವತ್ತು ಎಲ್ಲಾರ ಹೆಸರು ಜಾಸ್ತಿ ಇಟ್ಕೊಂಡ್ರಿ ಸರ್, ನಮ್ಮ ಹೆಸರು ಜಾಸ್ತಿ ಇಟ್ಕೊಂಡ್ರ ಸರ್ ನೀವು. ಹಂಗಂತ ಏನಿಲ್ಲ ಮೇಡಮ್, ನೀವು ಪ್ರತಿನಿತ್ಯ ಕರೆ ಮಾಡ್ತಾ ಇದ್ರೆ ನಿಮ್ಮ ಹೆಸರು ಕೂಡ ನೆನ್ಪುಳಿದ್ ಬಿಡತ್ತೆ. ಹ್ಞೂ ಸರ್. ಖಂಡಿತ ಖಂಡಿತ. ಸೊ ನಾಳೆ ಕೃಷ್ಣಾಷ್ಟಮಿ ಎಲ್ಲ ಜೋರಾಗಿ ಮಾಡ್ತಾ ಇದ್ದೀರಾ? ಸೋಮವಾರ. ಹ್ಞೂ ಸರ್. ಓಕೆ, ಏನೇನು ಮಾಡ್ತಾ ಇದ್ದೀರಿ ಕೃಷ್ಣಾಷ್ಟಮಿಗೆ? ಕೃಷ್ಣಾಷ್ಟಮಿಗೆ ಏನ್ ಮಾಡ್ತಾರೆ ಸರ್, ಸಣ್ಣ ಮಕ್ಳು ಏನು ಇಲ್ಲ ಸರ್ ನಮ್ಮ ಮನೆಯಲ್ಲಿ. ದೊಡ್ಡವರು ಇದಾರೆ ಮಕ್ಳು. ಆದ್ರೂ ಮಾಡ್ತೀವಿ ಸರ್ ಹಂಗೆ ಸ್ವಲ್ಪ ಮನೆಯಲ್ಲೇ ಪೂಜೆ ಹಂಗ್ ಮಾಡ್ಕೊಂಡು. ಇವತ್ತು ಪ್ರತಿಭಾ ಕಾರಂಜಿತ್ ಅಂತ ಮಕ್ಳೆಲ್ಲ ಚೆನ್ನಾಗ್ ರೆಡಿಯಾಗಿ ಹೋಗಿದ್ದಾರೆ. ನಾಳೆ ಅದಕ್ಕಿಂತ ಇವತ್ತೇ ಚೆನ್ನಾಗ್ ಮಾಡ್ತಾರೆ ಸರ್ ಹುಡುಗರು. ಸ್ಕೂಲಲ್ಲೆಲ್ಲ ಡಾನ್ಸ್ಗಳೆಲ್ಲ ಮಾಡ್ತಾರೆ. ನನ್ ಮಗಳಾದ್ರೆ ಒಣಕೆ ಒಬ್ಬವನೇ ಏನೋ ಆಗಿದ್ದಾಳೆ, ಎಲ್ಲ ಉಟ್ಟಿಸ್ಕೊಂಡು ನೀಟ ಚೆನ್ನಾಗ್ ರೆಡಿಯಾಗಿ ಹೋಗಿದ್ದು. ಓಕೆ ಓಕೆ. ಎಷ್ಟು ವರ್ಷ ಮಗಳಿಗೆ ಇವಾಗ? ಏನ್ ಸರ್? ಮಗಳಿಗೆ ಎಷ್ಟು ವರ್ಷ ಇವಾಗ? ಸರ್ ಇವಾಗಲೇ 14 ವರ್ಷ ಸರ್. ಓಕೆ ಓಕೆ. ಒನಕೆ ಒಬ್ಬವನ್ ಮಾಡಿದ್ರಿ ಹಾಗಾದ್ರೆ ಮಗಳನ್ನ? ಹ್ಞೂ ಸರ್. ಓಕೆ ಓಕೆ, ಒಳ್ಳೇದಾಗ್ಲಿ. ಪ್ರತಿಭಾ ಕಾರಂಜಿ ಆಯ್ತಂತ ಸರ್, ಸ್ಕೂಲಲ್ಲಿ ಡಾನ್ಸ್ಗಳು ಇದಾವಂತ ಹೋಗಿದ್ದಾರೆ. ರೆಡಿ ಮಾಡಿ ಕಳ್ಸಿದೀನಿ, ನಾವು ಹೋಗ್ಬೇಕು ಸರ್ ಇವಾಗ. ನೋಡಕ್ ಹೋಗ್ಬೇಕೇನೋ? ಅದಕ್ಕೆ ನಿಮ್ ಚಾನಲ್ ನೋಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಹೋಗ್ಬಿಡೋಣ ಅಂತ ಮಾಡ್ತಿದ್ವಿ ಸರ್. ಫಸ್ಟ್ನೇ ಕಾಲ್ ನಮ್ದೇ ಆಗತ್ತೆ. ತುಂಬಾ ಖುಷಿ ಫಸ್ಟ್ನೇ ಕಾಲ್ ನೀವೇ ಮಾಡಿದಿರಿ. ಇವತ್ತು ವಿಶೇಷವಾಗಿ ವಿಶ್ವ ಹಿರಿಯರ ದಿನ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಸರ್? ಇವತ್ತು ವಿಶ್ವ ಹಿರಿಯರ ದಿನ ಇದೆ. ಅಂದ್ರೆ ಮನೆಯಲ್ಲಿ ಒಬ್ರು ಹಿರಿಯರು ಇರ್ಲೇಬೇಕು ಅಂತ ಹೇಳಿ ಒಂದ್ ಡೇ ಮಾಡಿದ್ದಾರೆ. ನಂಗೆ ಬಹಳ ಖುಷಿ ಆಗುತ್ತೆ ಸರ್. ನಮ್ಮ ಮನೆಯಲ್ಲ ಮತ್ತೆ ನಮ್ಮ ಮಾವ ಎಲ್ಲ ಹಿರಿಯರೇ ಸರ್ ಅವರು. ನಾವ್ ಚೆನ್ನಾಗ್ ನೋಡ್ಕೊಂತೀವಿ ಸರ್. ನಮ್ಮ ಅತ್ತೆ ಮಾವ ಅಂದ್ರೆ ಭೇದ ಭಾವ ಮಾಡಲ್ಲ, ತಂದೆ ತಾಯಿ ನೋಡ್ಕೊಂಡಂಗೆ ಅವ್ರನ್ನ ನೋಡ್ಕೊಂತೀವಿ ಸರ್ ನಾವು. ಖುಷಿ ಆಗುತ್ತೆ ಸರ್ ನಮಗೆ. ಅವ್ರ ಎಷ್ಟ್ ಚೆನ್ನಾಗ್ ಮಾತಾಡ್ತಾರ ಗೊತ್ತಾ ಸರ್, ನಮ್ ಕುಟಾಗೆ ನಕ್ಕಂತ ಬಹಳ ಚೆನ್ನಾಗ್ ಮಾತಾಡಿಸ್ತಾರ ಸರ್. ಓಕೆ. ಈಗ ಕೆಲವೊಂದು ಕುಟುಂಬದಲ್ಲಿ ನೀವು ಬಹಳ ಖುಷಿಯಿಂದ ಇದೀರಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ ನನಗೆ ನಿಮ್ಮ ಮಾತು ಕೇಳಿ. ಕೆಲವೊಂದು ಕುಟುಂಬದಲ್ಲಿ ಅತ್ತೆ ಮಾವನ್ ಕಾಟನ ಬೇಡ ಅಂತ ಹೇಳಿ ಗಂಡನ್ ಕರ್ಕೊಂಡು ಹೊರಡೆ ಹೋಗ್ಬಿಡ್ತಾರಲ್ಲ, ಅವ್ರಿಗೇನ್ ಹೇಳ್ತೀರಿ? ಸರ್ ಅದು ತುಂಬಾ ಬೇಸರದ ತಪ್ಪಲ್ವಾ? ನನಗೆ ಆತರ ಸರ್, ನಮ್ಮ ಅತ್ತೆ ನಮ್ಮ ಮಾವ ಬೇರೆ ಇದ್ದಾರೆ ಸರ್, ಆದ್ರೂ ಬೇರೆ ಇದ್ದೀವಿ ಅನ್ನೋ ತರ ಇರಲ್ಲ ಸರ್ ಅವರು. ಅವರು ಮಕ್ಕಳು ತಿಳ್ಕೊಂಡು ದುಡ್ಕೊಂಡು 4 ರೂಪಾಯಿ ಹಿಂದಕ್ಕೆ ಇಟ್ಕೊಂಡ್ಲಿ ಅನ್ನಕ್ಕಿಚ್ಚಿ ಬೇರೆ ಇಟ್ಟಿದಾರೆ ಅಷ್ಟೇ. ಅದೇ ನಮ್ಮ ಅತ್ತೆ ಮಾವ ನಾವೆಲ್ಲಿರ್ತೀವಿ ಅಲ್ಲೇ ಇರ್ತಾರ ಸರ್. ಖುಷಿ ವಿಚಾರ ಅಲ್ವಾ? ಅತ್ತೆ ಮಾವನ್ ಜೊತೆಲಿ ಇಟ್ಕೊಂಡ್ಬಿಟ್ರೆ ಅದೇ ಒಂಥರ ಹೆಮ್ಮೆ ನಮ್ಗೆ. ಹ್ಞೂ ಸರ್, ಬಹಳ ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಅತ್ತೆ ನಮ್ಮ ಮಾವ 1 ಗಂಟೆಗೆ ಒಂದ್ಸಲ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ದೂರ ಏನಿಲ್ಲ ಸರ್, ಹತ್ತನೇ ಇರೋದು. ಒಂದ್ಸಲ ಬರ್ತಾರೆ, ಒಂದ್ ಅರ್ಧ ಗಂಟೆ ಬಂದು ಇದ್ ಬಿಡ್ತಾರೆ. ಉಣ್ಣೋದು ಮಾಡೋದು ಏನಾರು ಇದ್ರೆ ತಿಂದು ಊಟ ಮಾಡ್ಕೊಂಡು ಅವರು ಮಾಡಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಅವ್ರು ಚೆನ್ನಾಗಿರ್ತಾರೆ. ನಮ್ಮ ಅತ್ತೆ ನಮ್ಮ ಅಂದ್ರೆ ಬಹಳ ಖುಷಿ ಆಗ್ತದೆ ನನಗೆ ಮಾತಾಡಕ್ಕೆ. ಆಮೇಲೆ ಹಿರಿಯರ್ ಅಂತಂದ್ರೆ ಸರ್ ಅವ್ರಿಗೆ ಬೇಜವಾಬ್ದಾರಿ ಮಾಡ್ಬಾರ್ದು ಸರ್. ಇವತ್ತು ನಾವು ಸಣ್ಣವರು, ನಾಳೆ ನಾವು ಹಿರಿಯರೇ ಸರ್ ಅಲ್ವಾ? ಮತ್ತೆ ಹೌದಲ್ಲ ಸರ್. ನಿನ್ನೆ ಬ್ಯಾಂಕಿಗೆ ಹೋಗಿದ್ದೆ ಸರ್, ಒಬ್ರು ಹಿರಿಯರ್ ಬಂದಿದ್ರು. ಅವ್ರಿಗೆ ಮೆಟ್ಲತ್ತಕ್ಕೂ ಆಗ್ತಿದ್ದಿಲ್ಲ ಸರ್ ಪಾಪ. ಅಂತದ್ರಲ್ಲಿ ಅವ್ರ ತಂದೆ ಮಕ್ಕಳು ಹೆಂಗ್ ಬಿಟ್ಟಿದ್ರು ನನಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಬಂದಿದಾರಲ್ಲ, ಮೆಟ್ಲತ್ತಿ ಹೆಂಗೋ ಬಂದಿದಾರೆ ಮೇಲ್ಗಡೆ. ನಾನಿದೀನಿ ಮೇಲ್ಗಡೆ ಇದ್ದೆ ನಾನು ನಮ್ಮ ಮನೆಯವ್ರು ಹೋಗಿದ್ವಿ ಬ್ಯಾಂಕಿಗೆ. ಅವರು ದುಡ್ಡು ತಗೊಂಡು ವಾಪಸ್ ಬರ್ತಿದಾರೆ. ನಾವು ಮೆಟ್ಲಿಳಿತಿದೀವಿ, ಅವರು ಮೆಟ್ಲಿಳಿತಾರೆ. ಮೆಟ್ಲಿಳಿಯಕ್ ಆಗ್ಲದಕ್ಕೆ ಅರ್ಧ ಮೆಟ್ಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಅಯ್ಯೋ ಪಾಪ. ಅವಾಗ ನಮ್ಮ ಮನೆಯವರು ಕೈ ಹಿಡ್ಕೊಂಡು, ನಾನು ಕೈ ಹಿಡ್ಕೊಂಡು ಇಳಿಸಿದ್ದೆ ಸರ್ ಮೆಟ್ಲ. ಇಳಿಸಿದ್ದಕ್ಕೆ ಆಳ್ತಿದಾರ ಅವರು. ಅಪ್ಪ ಆಳ್ಬೇಡಪ್ಪ, ನಿಮ್ಮಂದ್ ಯಾರೋ ಒಬ್ರು ಇದ್ದೇ ಇರ್ತಾರೆ ನಿಮ್ ಕಷ್ಟಕ್ಕೆ ಆಗಾರ ಅಂತ ನಾನು ಹಿಂಗ ಅಂದಿದ್ದಕ್ಕೆ ಅಷ್ಟಕ್ಕೆ ಅಳಕತ್ತಿದ್ರು. ಬಾಳ ಹೊತ್ತು ಪಾಪ ನೀರ್ ಕೊಟ್ಟೆ, ಕುಡಿದು ಸುಧಾರಿಸ್ಕೊಂಡು ಹೋದ್ರು. ನಾನ್ ಅಲ್ಲಿಗೆ ಮತ್ತೆ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬಾ ಅಂತ ಅಂದಿದ್ದೆ.
ಇಲ್ಲ ಬಿಡಮ್ಮ, ನಾನು ಮೆಲ್ಲಕ್ ನಡ್ಕೊಂಡು ಹೋಗ್ತೀನಿ, ನನ್ಗೆ ಇಷ್ಟು ಇಳಿಸ್ಕೊಟ್ಟಿದ್ದಕ್ಕೆ ಸಂತೋಷ ಆಯ್ತು ಅಂತಂದು ಪಾಪ ಇಷ್ಟ ಹತ್ತು ಬಿಟ್ರು. ನನಗೆ ಒಂಥರ ಕಣ್ಣ ನೀರ್ ಬಂದಂಗ ಆಯ್ತು ಅವ್ರು ನೋಡಿ. ನಿಜ ಈ ತರ ಮಕ್ಕಳು ಇರ್ತಾರ ಅನಿಸ್ತು. ಹೌದು ಹೌದು, ಬೇಜಾರಾಗತ್ತಮ್ಮ ಕೆಲವೊಂದ್ಸರಿ ಅಪ್ಪ ಅಮ್ಮಗಳಿಗೆಲ್ಲ ಆ ಥರ ಕಳ್ಸೋದು, ಒಬ್ಬೊಬ್ಬರನ್ನೇ ಕಳ್ಸೋದು ಅಷ್ಟೊಂದು ವಯಸ್ಸಾದಾಗ ಒಳ್ಳೇದಲ್ಲ ಅಲ್ವಾ? ಅಲ್ಲ, ಅವ್ರ ಅತ್ತೆ ಬಿಟ್ರು ಸರ್ ಬರೀ ಕೈ ಹಿಡ್ಕೊಂಡು ನಿಲ್ಸಿದ್ದಕ್ಕೆ ಈಗಿನ ಕಾಲದಲ್ಲಿ ಇಂಥ ಮಕ್ಳಿದಾರ ಅಂದ್ರೆ ನಿಮ್ ತಂದೆ ತಾಯಿಗಳು ಎಷ್ಟು ಪುಣ್ಯ ಮಾಡ್ಕೊಂಡ್ರ ಅಂತಂದು ಅತ್ತೆ ಬಿಟ್ರು ಸರ್ ಅವ್ರು. ನೋಡಿ ನೋಡಿ, ನಿಮ್ಮ ಒಳ್ಳೆ ಮನಸ್ಸಿಗೆ ಒಂದು ಕೃತಜ್ಞತೆ ಸಲ್ಲಿಸಿದಾರಲ್ಲ ಪಾಪ ಆ ವಯಸ್ಸಲ್ಲೂ ಕೂಡ ಅಲ್ವಾ? ಆ ತರ ಮಾಡ್ಬಾರ್ದಲ್ಲ ಸರ್, ಖಂಡಿತ ಯಾರು ಹಿರಿಯರಿಗೆ ಅಂದ್ರೆ. ಯಾಕೆಂದ್ರೆ ಅವ್ರಿಗೆ ನಿಲ್ಲೋಕ್ ಶಕ್ತಿ ಇರಲ್ಲ, ಜೋಲಿ ಹೋಗ್ತಾ ಇರುತ್ತೆ, ಗಾಡಿ ಗಿಡಿ ಜೋರಾಗಿ ಬರ್ತಿರ್ತವೆ, ಹೌದ್ ಸರ್. ಏನಾದ್ರೂ ತೊಂದರೆ ಆಗ್ಬಿಟ್ರೆ ಪಾಪ ಜೀವಕ್ಕೆ ತೊಂದರೆ ಅಲ್ವಾ? ಜೀವಕ್ಕೆ ತೊಂದ್ರೆ ಅಲ್ಲ ಸರ್, ಆತರ ಮಾಡ್ಬೋದ? ಅವ್ರನ್ನ ಎಷ್ಟು ಕಷ್ಟಪಟ್ಟು ಒತ್ತು ಎತ್ತು ಸಾಕಿರ್ತಾರೆ, ಆತರ ಮಾಡಿದ್ರೆ ಅವ್ರಿಗೆ ಎಷ್ಟು ನೋವು ಎಷ್ಟು ದುಃಖ ಆಗಿರಕ್ಕಿಲ್ಲ ಸರ್. ನಿಜ ನಿಜ, ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ 9 ತಿಂಗಳು ಎತ್ತು ಒತ್ತು 10 ವರ್ಷದವರೆಗೂ ಆ ಮಕ್ಕಳನ್ನ ಅವ್ರದ್ದು ಎತ್ಕೊಂಡೇ ಓಡಾಡ್ಸಿರ್ತಾರೆ. ಅದಾದ್ಮೇಲೆ SLC PUC ಮುಗಿಸಿ ಡಿಗ್ರಿ ಮುಗಿಸೋವರೆಗೂ ಆ ಮಕ್ಳಿಗೆ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ, ಕೆಲಸ ಕಷ್ಟಪಟ್ಟು ಸಾಕಿರ್ತಾರೆ ಸರ್. ಆತರ ಮಾಡ್ತಾರೆ. ಈಗಿನ ಕಾಲದಲ್ಲಿ ಅಂತ ಮಕ್ಕಳು ಇದಾರೆ ಅಂತಂದ್ರೆ ಒಂಥರ ನಾಚಿಕೆ ಅನಿಸ್ತದೆ ಸರ್. ನಿಜವಾಗ್ಲು ನಿಜವಾಗ್ಲು. ಸೊ ನಿಮ್ಮ ಮನಸ್ಸಿನ ಕಳಕಳಿ ಕೇಳಿ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತಮ್ಮ, ತುಂಬಾ ಚೆನ್ನಾಗಿ ಮಾತಾಡಿ. ನಿನ್ನೆ ಆತರ ಬೇಜಾರಾಯ್ತು ಸರ್. ಇವತ್ತು ದೊಡ್ಡರ್ದು ಒಂದು ಇದೈತಂದ್ರೆ ನನಗೊಂಥರ ಖುಷಿ ಅನಿಸುತ್ತೆ. ಆತರ ಇರೋ ಜನಗಳಿಗೆ ಈ ಟಿವಿ ಕರೆಯಿಂದ ಕೇಳ್ತಾ ಇದ್ರೆ ಆದಷ್ಟು ತಂದೆ ತಾಯಿಗಳಿಗೆ ಭೇದ ಭಾವ ಮಾಡ್ಬಿಡ್ರಿ ಅಂತ ಕೇಳ್ಕೊಂತೀನಿ ಸರ್ ನಾನು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಮಾತು. ಯಾಕಂದ್ರೆ ಈಗಿನ ಟೈಮ್ನಾಗ ನಾವು ಮಕ್ಕಳು, ನಾಳೆ ಹೊತ್ತನ ನಾವು ತಂದೆ ತಾಯಿಗಳೇ. ಹೌದು ಹೌದು ಹೌದಾ ಸರ್? ಆ ಟೈಮ್ನಾಗ ನಮ್ಮ ಮಕ್ಕಳು ನಮ್ಮನ್ನ ಆತರ ನೋಡಿ ನಾವು ಕಲ್ತಿರೋದೇ ನಮ್ಮ ಮಕ್ಕಳು ನಮ್ಮಿಂದ ಕಲಿತಾರ ಸರ್. ನಿಜ ನಿಜ ಅಮ್ಮ, ಖಂಡಿತ. ಹೌದಾ ಸರ್? ಮತ್ತೆ ಅದನ್ನ ನಮ್ಮ ಮಕ್ಕಳಿಗೆ ನಾವು ಕಲ್ಸಬಾರ್ದಂದ್ರೆ ನಾವು ಚೆನ್ನಾಗಿ ನೋಡ್ಕೋಬೇಕು ಸರ್. ಹೌದಮ್ಮ ಹೌದು, ಅದು 100%. ನಾವ್ ಹೆಂಗೆ ನಡ್ಕೊಳ್ತೀವಿ ನಮ್ಮ ಮಕ್ಕಳು ಹಂಗೆ ನಡ್ಕೊಂತಾರಲ್ಲ. ಸರ್. ಹೌದು ಅಮ್ಮ, ಕೊನೆ ತಮಾಷೆಗೆ ಒಂದು ಪ್ರಶ್ನೆ ಕೇಳ್ತಾ ಇದೀನಿ, ಉತ್ತರ ಕೊಡ್ಬೇಕು ನೀವೀಗ. ಏನ್ ಸರ್? ತಮಾಷೆಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ಬೇಕು ಅಂದೆ. ಬಂದ್ರೆ ಕೊಡ್ತೀನಿ ಸರ್. ಏನಂದ್ರೆ ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳಲ್ಲಿ ಕೃಷ್ಣನ ನೋಡಕ್ ಇಷ್ಟಪಡ್ತಾರೆ ಅಲ್ವಾ? ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳನ್ನ ಕೃಷ್ಣನ್ ತರ ಮುದ್ದಾಗಿ ರೆಡಿ ಮಾಡಿಸಿ ನೋಡಕ್ ಇಷ್ಟಪಡ್ತಾರೆ. ತಮ್ಮ ಗಂಡಂದ್ರೆ ಮಾತ್ರ ಶ್ರೀರಾಮಚಂದ್ರ ತರ ಇರ್ಬೇಕು ಅಂತಾರಲ್ವಾ? ಓಕೆ, ನಿಮ್ ಗಂಡನ್ ಚೆನ್ನಾಗಿ ರೆಡಿ ಮಾಡಿ ನೋಡಕ್ ಖುಷಿ ಪಡ್ತೀರಿ? ರೈತರ ಯಾವಾಗ ಪಂಜ ಉಟ್ಕೊಂಡು ಸಿಂಪಲ್ ಆಗಿರ್ತಾರೆ ಸರ್. ನಾನೇ ಯಾವಾಗಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಇದ್ ನಟ್ಕೊಳ್ರಿ ಅದ್ ನಟ್ಕೊಳ್ರಿ ಅದ್ ನಚ್ಕೊಳ್ರಿ ಇದ್ ನಚ್ಕೊಳ್ರಿ ಅಂತ ಹೇಳ್ತೀನಿ, ನಾನೇ ರೆಡಿ ಮಾಡ್ತೀನಿ ಸರ್ ಅವ್ರನ್ನ. ಹೌದಾ? ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಬಹಳ ಪುಣ್ಯ ಮಾಡಿರಂಗ ನೀವು. ಅವ್ರು ಯಾವಾಗ್ಲೂ ಒಂದೇ ತರ ಇದ್ರು ಸರ್, ಇವಾಗ್ಲೂ ಹಂಗೆ ಇದಾರೆ. ಯಾವಾಗಾದ್ರೆ ನನ್ ಪಕ್ಕದಲ್ಲೇ ಕುತ್ಕೊಂಡಿರ್ತಾರೆ ಸರ್, ನಿಮ್ ಕೂಟ ಮಾತಾಡಿದ್ರೆ ನಗ್ತಾ ಇರ್ತಾರೆ ಸುಮ್ನೆ. ಓಕೆ ಓಕೆ ಓಕೆ, ನಿಮ್ ಮನೇಲಿ ಬಹಳ ಪುಣ್ಯ ಮಾಡ್ಯಾರ ಬಿಡ್ರಿ. ನೀವೇ ಎಲ್ಲ ರೆಡಿ ಮಾಡಿ ಕಳಿಸ್ತೀರಂದ್ರೆ ಇನ್ನೇನಾಗ್ಬೇಕು ಅಲ್ವಾ? ಹ್ಞೂ ಸರ್, ನಮ್ಮ ಮನೇಲಿ ನಾನು ಹೇಳಿದ್ದೆ ಆಗುತ್ತೆ ಸರ್. ಪಾಪ ಸುಮ್ನೆ ಹೇಳ್ಬಾರ್ದು, ನಾನು ಏನಂತೀನಿ ಅದೇ ಆಗುತ್ತೆ, ನಾನು ಅಂದಿದ್ದೆ ಆಗುತ್ತೆ ಸರ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಖುಷಿ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ, ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಒಳ್ಳೆ ಮಕ್ಕಳು ಕೂಡ ನನ್ ಮಕ್ಳಿದಾರೆ ಸರ್. ನನ್ ಮಾತು ಮೀರಿ ಬೇರೆ ಕೆಲಸ ಮಾಡಲ್ಲ ಸರ್. ನಾವು ಒಬ್ಬ ಮಗ ಇದ್ದಾನೆ ಸರ್, ಬಾಲಾಜಿ ಅಂತ. ಮಗಳು ಉಷಾ. ಏನ್ ಓದ್ತಾ ಇದ್ದಾನೆ? ಏನ್ ಸರ್? ಬಾಲಾಜಿ ಏನ್ ಓದ್ತಾ ಇದಾರೆ ಸರ್? ಬಾಲಾಜಿ 8ನೇ ಕ್ಲಾಸ್ ಓದ್ತಿದಾರೆ ಸರ್. ಇಲ್ಲೇ ಐತಿ ಸರ್ ಸ್ಕೂಲ್, ನಮ್ಮೂರಲ್ಲೇ ಐತಿ. ಓಕೆ, 8ನೇ ಕ್ಲಾಸ್ ಓದ್ತಿದಾರೆ. ಅವ್ರಿಗಿನ್ನ ಅಷ್ಟು ಓದ ಕಮ್ಮಿನೇ ಸರ್. ನನ್ ಮಗಗೆ ನನ್ನ ಗಂಡನಂಗೆ ದುಡಿಯೋ ಹುಚ್ಚು ಬಿಟ್ರೆ ಏನಿಲ್ಲ ಸರ್ ಅವನಿಗೆ. ಇಷ್ಟು ವಯಸ್ಸಿಗೆ ದುಡಿಯೋ ಹುಚ್ಚು ಆಲ್ರೆಡಿ? ಹೌದು ಸರ್, ನನ್ ಮಕ್ಕಳು ಭಾರಿ ಚೆನ್ನಾಗಿದ್ದಾರೆ ಸರ್. ನನ್ ಮಕ್ಳು ನನ್ನಂತಾನೆ ಇದಾರೆ ನೋಡ್ರಿ ಸರ್. ನಾನ್ ಏನ್ ಹೇಳ್ತೀನಿ ಅದನ್ನೇ ಕೇಳ್ತಾರೆ, ಅವ್ರು ಮಾಡ್ತಾರೆ, ಚೆನ್ನಾಗಿರ್ತಾರ. ಊಟದ್ದಾಗ್ಲಿ ಯಾವ್ದಾರಾಗ್ಲಿ ನನ್ನ ಬುದ್ಧಿ ಹೆಂಗೈತೆ ನನ್ನ ಮಕ್ಳ ಬುದ್ಧಿನ ಹಂಗೈತೆ. ಖುಷಿ ಆಗತ್ತಮ್ಮ, ಒಳ್ಳೇದಾಗ್ಲಿ. ಸೊ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇವತ್ತು ನನ್ನ ಮಗಳು ಚೆನ್ನಾಗಿ ರೆಡಿ ಆಗೋದು ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ಸರ್ ನನಗೆ. ಆಯ್ತು ಆಯ್ತು, ಏನಾರ ಒಂದು ವಿಡಿಯೋ ಇದ್ರೆ ಕಳಿಸಿ, ಒಂದ್ 30 ಸೆಕೆಂಡ್ ಆಯ್ತಾ ಸರ್? ವಿಡಿಯೋ ಮಾಡೋ ಅಂತ ದೊಡ್ಡ ಫೋನ್ ಅಲ್ವಾ ಸರ್, ಹಂಗಾಗಿ ನಾನು ಮಾಡ್ತಿಲ್ಲ. ಅಂದ್ರೆ ಎಲ್ಲ ಮಾಡ್ಬೇಕು ಸಣ್ಣ ಫೋನ್ ಸರ್. ಮಕ್ಕಳು ಈ ಓದೋದು ಕಡೆ ಗಮನ ಕೊಡಲ್ಲ, ಫೋನಿನ ಕಡೆ ಗಮನ ಕೊಡ್ತಾರೆ ಅಂತಂದ್ರೆ ನಾನು ದೊಡ್ಡ ಫೋನ್ ತಗೊಂಡಿಲ್ಲ ಸರ್. ತುಂಬಾ ದೊಡ್ಡ ಮಾತು. ಮೊಬೈಲ್ ದೊಡ್ಡ ತಗೊಳಕ್ಕೆ ಹೋಗ್ಬೇಡಿ, ತೊಂದ್ರೆ ಇಲ್ಲ. ಹ್ಞೂ ಸರ್, ನಾನು ಅಷ್ಟಕ್ಕೆ ಬಟ್ಟೆ ಹೊಲಿತೀನಿ ಅಂದ್ರೆ ನಾನು ಬ್ಲೌಸ್ ಇಂದ ಎಲ್ಲ ವಾಟ್ಸಪ್ ಕಳಿಸ್ತಿದ್ದೆ, ನೀನ್ ದೊಡ್ಡ ಫೋನ್ ತಗೊಂಡಂಗಿಲ್ಲ ಅಂತ ಕೇಳ್ತಾರೆ ಸರ್. ನನ್ನ ಮಕ್ಕಳು ಕೆಟ್ಟೋಕಾರಲ್ಲ ಕಿಚ್ಚಿ ತಗೊಳಕ್ಕೆ ಹೋಗ್ಬೇಡ್ರಿ. ನಾ ಹೇಳ್ತೀನಿ ಕೇಳಿ, ದೊಡ್ಡ ಫೋನ್ ತಗೊಳಕ್ಕೆ ಹೋಗ್ಬೇಡ್ರಿ. ದೊಡ್ಡ ಫೋನ್ ಒಂದ್ಸರಿ ಕೈಗೆ ಬಂತಂದ್ರೆ ಮಕ್ಳು ಹಿಡ್ಕೊಂಡ್ ಕುತ್ಕೊಂಡ್ರೆ ಮುಗಿದೋಯ್ತು, ಅದನ್ನ ಬಿಡ್ಸೋಕೆ ಆಗಲ್ಲ. ಬೇಡ ಬೇಡ, ದೊಡ್ಡ ಫೋನ್ ಬೇಡ. ನೀವು ಇದ್ರಲ್ಲೇ ಬಹಳ ಖುಷಿಯಾಗಿದ್ರಿ, ಹಿಂಗೆ ಖುಷಿಯಾಗಿದ್ಬಿಡಿ. ನಿಮ್ ಮನೇಲಿ ಕೇಳಿದ್ರಿ ಅಂತ ಹೇಳ್ರಿ. ಈ
ಕಾರ್ಯಕ್ರಮ ನೋಡೋ ಪ್ರತಿಯೊಬ್ಬರಿಗೂ ಸರ್ ಗುಡ್ ಮಾರ್ನಿಂಗ್ ಹೇಳ್ರಿ ಸರ್. ಖಂಡಿತ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಮ್ಮ. ಆಮೇಲೆ ನಮ್ಮ ಎಲ್ಲ ಅಣ್ಣಂದ್ರಿಗೂ ರಾಖಿ ಹಬ್ಬದ ಶುಭಾಶಯಗಳು ಹೇಳ್ರಿ. ಖಂಡಿತ ಎಲ್ರಿಗೂ ಹೇಳ್ತೀನಿ. ಆಮೇಲೆ ನಿಮ್ಮ ಮನೆಯವರಿಗೆ ನಾನ್ ಕೇಳಿದೆ ಅಂತ ಹೇಳಿ ಖುಷಿಯಿಂದ. ಹ್ಞೂ ಸರ್ ಹೇಳ್ತೀನಿ ಸರ್. ಅವ್ರನ್ನ ಇವಾಗ ನೋಡಿದ್ದು ಸಾಯಂಕಾಲ ನೋಡ್ತಾರೆ ಸರ್. ಅವರು ನಮ್ಮ ಮಾತುಗಳೆಲ್ಲ ಕೇಳ್ತಾರೆ, ಖುಷಿ ಹೌದಾ? ಹಂಗಂದ್ರೆ ಅಣ್ಣರಿಗೊಂದು ನಮಸ್ಕಾರ ಹೇಳಿದೆ ಅಂತ ಹೇಳ್ರಿ ಸಾಯಂಕಾಲ. ಆಯ್ತು ಸರ್. ಓಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ತುಂಬ ಕಳಕಳಿಯಿಂದ ಮಾತಾಡ್ತಾ ಇದ್ರು ಮೇಡಮ್ ಅವರು, ರೇಣುಕಾ ಅವರು. ಯಾವುದೇ ಕಾರಣಕ್ಕೂ ಪೇರೆಂಟ್ಸನ್ನು ಮನೆಯಿಂದ ಹೊರಗಡೆ ಹಾಕೋ ಕೆಲಸ ಮಾಡಬೇಡಿ, ಎಲ್ಲರೂ ಕೂಡು ಕುಟುಂಬದಲ್ಲಿರಬೇಕು ಅಂಥೇಳಿ. ಸೊ ಇವತ್ತು ಅಂಥ ಒಂದು ಅರ್ಥಪೂರ್ಣ ದಿವಸ. ಎಷ್ಟೋ ಸಂದರ್ಭಗಳಲ್ಲಿ ಈಗ ಏನೋ ಒಂದು ಸಣ್ಣದ ಅಪಘಾತ ಆಯಿತು, ಏನೋ ಒಂದು ತೊಂದರೆ ಆಯಿತು ಅಂದರೆ ದೊಡ್ಡವ್ರಿಗೆ ಗೊತ್ತಿರಲ್ಲ ಏನು ಮಾಡಬೇಕು, ಅಂದರೆ ಈ ನಮ್ಗಳಿಗೆಲ್ಲ ಗೊತ್ತಿರೋಲ್ಲ. ಆದರೆ ಮನೇಲಿ ಅಪ್ಪ ಅಮ್ಮ ಇದ್ದರೆ ಆ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಒಂದು ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ. ಈ ಮತ್ತೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಜೋರ ಸರ್? ಸಾರಿ, ಹಬ್ಬ ಜೋರ? ಗಣಪತಿ ಹಬ್ಬ? ಗಣಪತಿ ಹಬ್ಬ ಜೋರು ಸರ್. ಊರಾಗ ಎಲ್ಲ ಕಡೆ ಗಣಪತಿ ಇಟ್ಟಾರೆ. ಎಲ್ಲ ಯಾರ್ಯಾರು ತಗೊಂಡು ಹೋಗ್ತಾರೆ, ಬುಕಿಂಗ್ ಎಲ್ಲ ನಡೀತಾ ಇದೆ. ನೋಡ್ಬೇಕು ಗಣಪತಿ ಹಬ್ಬ ಈ ಸರ್ ಎಲ್ಲಕ್ಕಿಂತ ಚೆನ್ನಾಗಿ ನಡೆಯುತ್ತೆ. ಎಸ್, ನೀವು ಗಣಪತಿ ಇಡ್ತಾ ಇದೀರಿ ಸರ್? ಹೌದು ಸರ್, ಇಡ್ತೀವಿ ಸರ್. ವರ್ಷ ಇಡ್ತೀವಿ ಸರ್. ಮನೆಯಲ್ಲಿ ಇಡ್ತೀರಿ, ರೋಡಲ್ಲಿ ಇಡ್ತೀರಿ? ಮನೆಯಲ್ಲಿ. ಓಕೆ, ಎಷ್ಟು ದಿವಸ ಇಡ್ತೀರಿ ಸರ್? ಒಂದ್ ದಿನ ಸರ್ ಬೆಳಿಗ್ಗೆ ತಂದು ಪೂಜೆ ಮಾಡ್ಬಿಟ್ಟು, ಮಧ್ಯಾಹ್ನ ಡೈರೆಕ್ಟ್ ಊಟ ಮಾಡ್ಬಿಟ್ಟು, ಮತ್ತೆ ಸಂಜೆ ಊಟ ಮಾಡಿ ಬಿಟ್ಟು ಬರ್ತೀವಿ ಸರ್. ಓಕೆ, ಎಲ್ಲಿ ಬಿಡ್ತೀರಿ ಸರ್ ಗಣಪತಿನ? ಇದು ಟ್ಯಾಕ್ಟ್ರಿ ಬರುತ್ತೆ ಸರ್, ಇಲ್ಲಿ ಎಕ್ಸೆಸ್ಕಲ್ ಹತ್ರ. ಹೌದಾ? ಓಕೆ ಸರ್, ಯಾವುದೇ ಕಾರಣಕ್ಕೂ POP ಗಣಪತಿ ತರಬೇಡಿ ಸರ್ ದಯವಿಟ್ಟು. ಆದಷ್ಟು ಮಣ್ಣಿನ ಗಣಪತಿನೇ ತಗೊಂಬರ್ರಿ. ಇಲ್ಲಾಂದ್ರೆ ಯಾಕೆಂದ್ರೆ ಅದು ನೆನೆಯೋದು ಇಲ್ಲ, ಅದು ಇದು ಆಗಲ್ಲ. ಹಂಗಾಗಿ ಸರ್ ಹೋದ ವರ್ಷ ಹಿಂಗಾಗಿ ಗೊತ್ತಾ ಸರ್, ಅದು ಗಣಪತಿ ಹಬ್ಬ ಎಲ್ಲ ಬಿಡಕ್ ಹೋಗಿ ಎಲ್ಲ ಸತ್ತೋಗ್ಬಿಟ್ಟ. ಹೌದು, ಸ್ವಲ್ಪ ಜನಕ್ಕೆ ತೊಂದರೆ ಆಯ್ತು. ಸರ್ ಅವರು ಹೌದು. ಹಂಗಾಗಿ ಏನಾಯ್ತು, ಎಲ್ಲ ಇದು ಈಜಿ ದಬ್ಬಕ್ ಹೋಗ್ತಾರೆ ಸರ್ ಅವರು. ಹೌದು 4-5 ಜನ ಸ್ಪಾಟ್ ಆಗಿದ್ದಾರೆ. ನಿಜ ಸ್ವಲ್ಪ ತೊಂದರೆಗಳಾಯ್ತು. ಈ ವರ್ಷ ಹೆಂಗ್ ಮಾತ್ರ ಗೊತ್ತಿಲ್ಲ ಸರ್. ಅದು ಯಾರಿಗೂ ತೊಂದರೆ ಆಗದ್ ಬೇಡ, ಎಲ್ಲ ಚೆನ್ನಾಗಿ ಮಾಡ್ಲಿ ಅಲ್ವಾ? ವಿಘ್ನ ಕಳಿಬೇಕು ಸರ್. ಹೌದು, ಎಲ್ಲದು ವಿಘ್ನ ಕಳಿಬೇಕು. ಈ ಸರಿ ಒಳ್ಳೆ ಮಳೆ ಆಗಿದೆ ದೇವ್ರ ದಯದಿಂದ. ಚೆನ್ನಾಗಾಗ್ಲಿ ಸರ್. ಹೌದು ಚೆನ್ನಾಗಾಗ್ಲಿ ಸರ್. ಎಸ್ ಸರ್, ಯಾರಿಗಾರು ಮತ್ತೆ ಶುಭಾಶಯ ಹೇಳಲಿಕ್ಕೆ ಇದೆಯಾ ಸರ್? ಇಲ್ಲ ಸರ್, ಕವಿತೆ ಬರ್ದಿಲ್ಲ. ಆಯ್ತು, ಯಾರಿಗಾರು ಶುಭಾಶಯ ಹೇಳ್ತಾ ಇದ್ದೀರಾ? ಇಲ್ಲ ಸರ್. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಕೆಲಸ ಎಲ್ಲ ಚೆನ್ನಾಗಿ ನಡೀಲಿ. ಹಿರಿಯರು ನಮ್ಮಮ್ಮ, ನಮ್ಮಮ್ಮಂಗೆ ವಿಶ್ ಯು ಹ್ಯಾಪಿ ನಾಗರ ಪಂಚಮಿ ಅಂಡ್ ಗೊತ್ತಿಲ್ಲ ಸರ್, ಮುಂದೆ ಕೇಳ್ಬೇಕು. ಖಂಡಿತ ಎಲ್ಲ ಈ ಕೃಷ್ಣಾಷ್ಟಮಿ ಬರ್ತಾ ಇದೆ, ಗಣಪತಿ ಹಬ್ಬ ಬರ್ತಾ ಇದೆ, ಎಲ್ಲರಿಗೂ ಶುಭಾಶಯ. ಟಿವಿ ನೋಡೋರಿಗೆ, ನಿಮ್ಗೆ, ನಿಮ್ ಫ್ಯಾಮಿಲಿಗೆ, ಸರ್, ನಿಮ್ ಚಾನಲ್ಗೆ, ಎಸ್ ಸರ್, ನನ್ ಟಿವಿ ನೋಡೋರೆಲ್ಲ ವಿಶ್ ಯು ಹ್ಯಾಪಿ ಗಣಪತಿ ಚತುರ್ಥಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಕೂಡ ಅಡ್ವಾನ್ಸ್ ಗಣಪತಿ ಚತುರ್ಥಿ ಇದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ ಸರ್. ವಿನಯ್ ಸರ್, ನಮಸ್ತೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಮನೆಯಲ್ಲಿ ಹಿರಿಯರು ಅಂತ ಇದ್ದಾಗ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ತೊಂದರೆ ಇದ್ದಾಗ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಿ ನಮ್ಮನ್ನು ಪಾರು ಮಾಡ್ತಾರೆ. ಮತ್ತು ಇನ್ನೊಂದು ಕರೆ ಬಂದಿದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಏನು ಮೇಡಮ್ ಸ್ಪೆಷಲ್ ಇವತ್ತು? ಪುಳಿಯೋಗರೆ ಸರ್. ವಾವ್, ಬುಧವಾರ ಪುಳಿಯೋಗರೆ ಮಾಡಿದ್ದೀರಿ. ಎಸ್ ಮೇಡಮ್, ಇವತ್ತು ವರ್ಲ್ಡ್ ಸೀನಿಯರ್ ಸಿಟಿಜನ್ಸ್ ಡೇ ಇದೆ, ವಿಶ್ವ ಹಿರಿಯರ ದಿನ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್? ಅಂದ್ರೆ ಒಬ್ಬ ಹಿರಿಯರ ಮನೆಯಲ್ಲಿ ಇದ್ರು ಅಂದ್ರೆ ಒಂದು ಯೂನಿವರ್ಸಿಟಿ ಇದ್ದಂಗೆ ಸರ್. ಮನೆಯಲ್ಲಿ ಖಂಡಿತ ಅನುಭವಗಳ ಒಂದು ಸಾಗರನೇ ಇದ್ದಂಗೆ. ಮಜ್ಜಿಗೆ ಇಲ್ಲದ ಊಟ, ಹಿರಿಯರು ಇಲ್ಲದ ಮನೆ, ಎರಡು ಶೋಭೆ ಇರಲ್ಲ ಅಂತಾರೆ. ಎರಡು ಮಾತಿಲ್ಲ ನೀವು ಹೇಳಿದ್ರಲ್ಲಿ, ಕರೆಕ್ಟ್, 100% ನಿಜ. ಸರ್, ಮತ್ತೆ ಅವರು ಇವತ್ತು ಹಿರಿಯರಾಗಿ ಮಕ್ಕಳಾಗಿದ್ದವರು ನಾಳೆ ನಾವು ಹಿರಿಯರಾಗ್ತೀವಿ ಅನ್ನೋದನ್ನ ಮರೆತು ಹಿರಿಯರನ್ನ ಈಗ ಆದಷ್ಟು ಕೂಡ ಇಗ್ನೋರ್ ಮಾಡೋದಾಗ್ಲಿ, ಅಲಕ್ಷ್ಯ ಮಾಡೋದಾಗ್ಲಿ ಮಾಡ್ಬಾರ್ದು. ನಮ್ ಕರ್ತವ್ಯ ಅಂತ. ಈಗ ಹಣ್ಣಲ್ಲೇ ಉದುರ್ಬೇಕಾದ್ರೆ ಚಿಗುರಲ್ಲೇ ನಗ್ತಿರುತ್ತೆ. ಒಂದ್ ದಿವಸ ನಾನು ಹಣ್ಣಾಗಿ ಉದುರ್ತೀನಿ ಅನ್ನೋದು ನೆನ್ಪಿರಲ್ಲ, ಅದಕ್ಕೆ ಆಗ್ಬಾರ್ದು. ಅವರು ನಮ್ಮ ಪಾಲಿಗೆ ಬಂದ ಪುಣ್ಯ ಅಂತ ತಿಳ್ಕೊಂಡು ಹಿರಿಯರನ್ನ ನೋಡ್ಕೋಬೇಕು ಸರ್, ಕರ್ತವ್ಯ. ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಹೌದು, ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಸೊ ಅಪ್ಪ ಅಮ್ಮ ಮನೆ ಇಲ್ಲದೆ ಇರ್ತಕ್ಕಂಥ ಮನೆ
ಅದು ಕಸಕ್ಕೆ ಸಮಾನ ಅಂತ ಹೇಳ್ತಾರೆ. ಹ್ಮ್ ಕೋಟಿ ರೂಪಾಯಿ ಬಿಲ್ಡಿಂಗ್ ಆದರೂ ಕೂಡ ಅಲ್ಲಿ ಅಪ್ಪ ಅಮ್ಮ ಇಲ್ಲ, ಅಪ್ಪ ಅಮ್ಮ ಎಲ್ಲೋ ಹೊರಗಡೆ ಇದ್ದಾರೆ ಅಂದರೆ ಅಪ್ಪ ಅಮ್ಮ ನಮ್ಮನ್ನು ಈಗ ಆಲ್ರೆಡಿ ದೇವ್ರ ಹತ್ರ ಹೋಗಿದ್ರೆ ಅದು ಬೇರೆ ವಿಚಾರ. ಆದರೆ ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗನ್ನು ಕಟ್ಟಿಸಿ ಅಪ್ಪ ಅಮ್ಮನ ಯಾವುದೋ ಅನಾಥಾಶ್ರಮದಲ್ಲೋ ಅಥವಾ ಇನ್ಯಾವುದೋ ಮನೇಲಿ ಬಿಟ್ಟಿದ್ದಾರೆ ಅಂದರೆ ಅದು ಕಸಕ್ಕೆ ಸಮಾನ ತಾನೆ. ಹೌದು. ಅದೇ ಅಮ್ಮನ ಹೊಟ್ಟೆಯಲ್ಲಿ ಇವ್ರು ಹುಟ್ಟು ಬಂದಿರ್ತಾರೆ, 20-25 ವರ್ಷದವರೆಗೂ ಅವರೇ ಸಾಕಿ ಅವರೇ ಸಲಹಿರ್ತಾರೆ. ಆದರೆ ಅಂಥ ಅಪ್ಪ ಅಮ್ಮನ ದೂರ ಇಡ್ತಾರೆ ಅಂದರೆ ನಿಜಕ್ಕೂ ಆ ಮಕ್ಕಳು ನರತದೃಷ್ಟರು ಅಂತ ಹೇಳ್ಬೋದು ಅಲ್ವಾ. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಆ ತಾಯಿ ಆದವಳು ರಾತ್ರಿ 2 ಗಂಟೆಗೆ 3 ಗಂಟೆಗೆ ಎದ್ದು ಹಾಲು ಉಣಿಸಿರ್ತಾಳೆ, ಆ ಮಕ್ಕಳು ಮಾಡಿರ್ತಕ್ಕಂಥ ಗಲೀಜುಗಳನ್ನೆಲ್ಲ ತೆಗೆದಿರ್ತಾಳೆ. ಎಷ್ಟೋ ಸಂದರ್ಭಗಳಲ್ಲಿ ಈ ಮಗುಗೊಂದು ಜ್ವರ ಬಂದಿದೆ ಅಂದರೆ ರಾತ್ರಿ ಎಲ್ಲ ನಿದ್ದೆಗೆಟ್ಟ ಮಕ್ಕಳು ನೋಡ್ಕೊಂಡಿರ್ತಾರೆ. ಅದರಲ್ಲೂ ಆ ತಾಯಿ ಅಂದ್ರೆ 9 ತಿಂಗಳು ಆ ಹೊಟ್ಟೆಯನ್ನು ಹೊತ್ಕೊಂಡು ಕುತ್ಕೊಳಕ್ಕೂ ಕಷ್ಟ, ಎದ್ದೇಳಕ್ಕೂ ಕಷ್ಟ. ಅದು ಎಷ್ಟು ಕಷ್ಟಪಡ್ತಾರಲ್ವಾ. ತಂದೆ ತಾಯಿ ಋಣ ಅಂತ ತುಂಬಾ ದೊಡ್ಡದು ಸರ್. ಅದು 7 ಜನ್ಮಕ್ಕೂ ತೀರ್ಸಕ್ಕಾಗಲ್ಲ ಅಂತಾರೆ. ಆ 7 ಜನ್ಮ ಹಾಳಾಗೋಗ್ಲಿ, ಇಲ್ಲಿ ನಮಗಿರೋ 1 ಜನ್ಮದಲ್ಲೇ ಇವರೆಲ್ಲ ಸರಿಯಾಗಿ ನೋಡ್ಕೊಳ್ದೆ ಅವ್ರಿಗೆ ಆಸ್ಪತ್ರೆಗೆ ಇಲ್ಲೆಲ್ಲೋ ಬಿಟ್ಬಿಡ್ತಾರೆ, ಅನಾಥಾಶ್ರಮಗಳಿಗೆ ಅಲ್ವಾ. ಸೊ ತುಂಬ ಬೇಜಾರಾಗತ್ತೆ. ಸೊ ಇವತ್ತಿನ ಯೂತ್ಸಿಗೆ ಒಂದು ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಿ ಮೇಡಮ್? ಅದೇ ಸರ್, ಆದಷ್ಟು ನಮ್ ಕರ್ತವ್ಯ ಅಂತ ಅನ್ಕೊಂಡು ಹಿರಿಯರನ್ನ ನೋಡ್ಕೋಬೇಕು. ಅವ್ರನ್ನ ಯಾವ್ದೇ ಕಾರಣಕ್ಕೂ ಅಲಕ್ಷ್ಯ ಮಾಡ್ಬಾರ್ದು. ಇರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು, ಗೌರವಿಸ್ಬೇಕು ಅವ್ರನ್ನ, ಅವ್ರ ಮಾತುಗಳನ್ನ ಅವ್ರನ್ನ ಗೌರವಿಸ್ಬೇಕು. ಎಲ್ಲೋ ಒಂದ್ ಕಡೆ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು, ಏನು ಅಂದ್ರೆ ವಯಸ್ಸಾಗಿರ್ತಕ್ಕಂಥವ್ರು ಯಾರು ಕೂಡ ನನಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ಅಥವಾ ನನಗೆ ಕಾರ್ ಬೇಕು, ಬಂಗ್ಲೆ ಬೇಕು ಅಂತ ಅವ್ರು ಏನು ಕೇಳಲ್ಲ. ಏನು ಅಂದರೆ ಅವ್ರು ಹೆಚ್ಚು ಅಂದರೆ ನಮ್ಮ ಜೊತೆ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡಿ, ನಮ್ಮ ಜೊತೆ ಒಂದು ಸ್ವಲ್ಪ ಪ್ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡಿ, ಅದನ್ನ ಬಿಟ್ಟರೆ ಇನ್ನೇನು ಕೇಳ್ತಾರೆ ಹೇಳಿ. ಅದರಲ್ಲೂ ಆ ವಯಸ್ಸಿನಲ್ಲಿ ಅವ್ರಿಗೆ ಹೆಚ್ಚು ಊಟ ಮಾಡೋ ಶಕ್ತಿನೂ ಕೂಡ ಇರಲ್ಲ. ಆಮೇಲೆ ನಾವು ಅವ್ರಿಗೇನು ತುಂಬ ಒಳ್ಳೊಳ್ಳೆದನ್ನ ಮಾಡಿ ಹಾಕಬೇಕು ಅಂತಿಲ್ಲ, ನಾವು ತಿನ್ನೋದ್ರಲ್ಲೇ ಒಂದು ತುತ್ತು ಕೊಟ್ಟರೆ ತಿನ್ಕೊಂಡು ಖುಷಿ ಪಡ್ತಾರೆ. ಅಂಥ ಹಿರಿಯ ಜೀವಿಗಳನ್ನ ಎಲ್ಲರೂ ಕಾಪಾಡ್ಕೋಬೇಕಲ್ವಾ. ಎಸ್. ಸೊ ಒಂದು ಅದೇ ಎಲ್ಲರೂ ಕೂಡ ನಾವು ಮಾನವೀಯತೆಯನ್ನು ಅರ್ಥ ನಡ್ಕೋಬೇಕು. ನಾವೆಲ್ಲರೂ ಕೂಡ ಆ ಹಿರಿಯರ ಒಂದು ನೆರಳಲ್ಲಿ ಬದುಕಿ ಬಂದಿರತಕ್ಕಂಥವ್ರು, ಬೆಳೆದಿರೋರು. ಸೊ ಹಾಗಾಗಿ ಆ ಎಲ್ಲ ಹಿರಿಯರನ್ನ ಗೌರವಿಸ್ಬೇಕು. ಎಸ್. ಸೊ ನಿಮ್ಮ ಒಂದು ಸುತ್ತಮುತ್ತ ಯಾವುದಾದ್ರೂ ನಡೆದಿರ್ತಕ್ಕಂಥ ಒಂದು ಒಳ್ಳೆ ಇನ್ಸಿಡೆಂಟ್ ಇದ್ದರೆ ಶೇರ್ ಮಾಡ್ಬೋದಾ ಮೇಡಮ್? ಅಥವಾ ಅಪ್ಪ ಅಮ್ಮನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿರೋರು? ಯಾಕಂದ್ರೆ ನಮ್ಮ ಹಿಂದೆ ಸಾಕಷ್ಟು ಉದಾಹರಣೆಗಳಿದಾವೆ. ನಾವು ಸಾಧ್ಯವಾದ ಮಟ್ಟಿಗೆ ನಮ್ಮ ಅಜ್ಜಿನ ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಸರ್. ನಾವು ತುಂಬಾ ದಿನದಿಂದ ತಿಳ್ಕೊಂಡಿದ್ರು. ನಮ್ಮ ಅಜ್ಜಿ ಮೊನ್ನೆ ಈಗ 1 ವರ್ಷ ಆಯ್ತು ಸರ್ ತಿಳ್ಕೊಂಡು. ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡ್ವಿ ಸರ್ ನಾವು. ನಮ್ಮ ಲಾಸ್ಟಿಗೆ 95 ಇಯರ್ಸ್ ಇದ್ರು ಸರ್ ನಮ್ಮ ಅಜ್ಜಿ. 95 ಇಯರ್ಸ್ ಇದ್ರು, ಇಂಡಿಪೆಂಡೆಂಟ್ ಆಗಿ ಇದ್ರು ಇರೋ ಅಷ್ಟು ನಮ್ಮ. ಅದಕ್ಕೆ ನಮಗೆ ಇವಾಗ 1 ವರ್ಷ ಆಯ್ತು ನೆನ್ಸ್ಕೊಂಡ್ರೆ ಬೇಜಾರು ಅನ್ಸುತ್ತೆ. ನಿಜ, ಹಿರಿಯರು ಎಷ್ಟು ವರ್ಷ ನಮ್ಮ ಜೊತೆಗಿದ್ರೂ ಚೆನ್ನಾಗೇ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಅವರ ಅನುಭವಗಳನ್ನೆಲ್ಲ ಹೇಳ್ತಾ ಇರ್ತಾರೆ, ಹೀಗ್ ಮಾಡಿ ಹಾಗೆ ಮಾಡಿ ಅಂತ ಸಲಹೆ ಸೂಚನೆ ಕೊಡ್ತಾ ಇರ್ತಾರೆ. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಚೆನ್ನಾಗಿ ನೋಡ್ಕೊಂಡ್ವಿ ಸರ್, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಜ ನಿಜ. ಸೊ ನಿಮ್ಮ ಹತ್ರದಲ್ಲಿ ಯಾರ ಹತ್ರನಾರು ಆ ಥರ ಒಂದು ಒಳ್ಳೆ ಇನ್ಸಿಡೆಂಟ್ ನಡೆದಿರೋದು ಇದೆಯಾ, ಉದಾಹರಣೆಗಳು? ಈಗಲೂ ಚೆನ್ನಾಗಿ ನೋಡ್ಕೊಳ್ತಾ ಇರೋರು? ಸುಮಾರು ನೋಡಿದೀವಿ ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಮತ್ತೆ ಹಂಗೆ ಈಗ ಪ್ರೆಸೆಂಟ್ ಹೇಳ್ಬೇಕಂದ್ರೆ ನಮ್ಮ ತಮ್ಮವರು ಕೂಡ ನಮ್ಮ ತಾಯಿ ನಂಗೆ ನೋಡ್ಕೊಂತ ಇದ್ದಾರೆ ಸರ್. ಒಳ್ಳೇದು ಒಳ್ಳೇದು, ಯಾವಾಗಲೂ ಹಾಗೆ ನೋಡ್ಕೊಳ್ಳಿ ಮೇಡಮ್, ತುಂಬಾ ಖುಷಿ ಆಗುತ್ತೆ. ಎಸ್. ಸೊ ಯಾವ್ದಾದ್ರು ಇವತ್ತಿನ ಸಿಚುವೇಶನ್ಸ್ಗೆ ಸಾಂಗ್ ಅಥವಾ ಏನಾದ್ರು ಇದೆಯಾ ಮ್ಯಾಮ್? ಅದೇ ರಾಯರ್ದು ಆರಾಧನೆ ಇದೆ ಅಂದ್ರಲ್ಲ, ರಾಯರ್ದು ಸಾಂಗ್ ಖಂಡಿತ ಹೇಳಿ ಮ್ಯಾಮ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಕಲ್ಲಲ್ಲಾದರೂ ನೋಕು, ಮುಳ್ಳಲ್ಲಾದರೂ ನೋಕು ರಾಘವೇಂದ್ರ, ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಷ್ಟಿತವಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ, ಬಿಸಿಲಲ್ಲೇ ಒಣಗಿಸು, ನೆರಳಲ್ಲೇ ಮಲಗಿಸು ರಾಘವೇಂದ್ರ,
ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ. ಸೊ ರಾಯರ ಒಂದು ಈ ಅದ್ಭುತವಾದ ಗೀತೆಯೊಂದಿಗೆ ಎಲ್ಲರ ಮನಸ್ಸು ಖುಷಿ ಆಗುತ್ತೆ ಅದನ್ನು ಕೇಳ್ತಾ ಇದ್ರೆ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಹೀಗೆ ಕರೆ ಮಾಡ್ತಾ ಇರಿ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ರಾಯರನ್ನು ನೆನೆಸ್ತಾ ಇದ್ರೇ ಹಾಗೆ ಅವರ ಒಂದೊಂದು ಸಾಲುಗಳನ್ನು ಕೇಳ್ತಾ ಇದ್ರೇ ಅಷ್ಟೊಂದು ಮನಸ್ಸಿಗೆ ಅದ್ಭುತವಾಗಿರ್ತಕ್ಕಂಥ ಖುಷಿ ಆಗುತ್ತೆ. ನೀವು ನನ್ನ ಒಂದು ವೇದಿಕೆಯ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಿ, ಮಂತ್ರಾಲಯದಿಂದ ನೇರ ಪ್ರಸಾರವನ್ನು ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆರಾಧನೆಯ ಒಂದು ಅಭಿಷೇಕಾದಿಗಳನ್ನು ಕಣ್ತುಂಬ್ಕೋಬೋದು. ಸುಬುಧೇಂದ್ರ ಶ್ರೀಗಳು ರಾಯರಿಗೆ ಅಭಿಷೇಕಗಳನ್ನು ಮಾಡ್ತಾ ಇದ್ದಾರೆ, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾರೆ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಬಹುಶಃ ಕರೆ ಕಟ್ಟಾಯಿತು. ಎಷ್ಟೋ ಜನರಿಗೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯರ ದರ್ಶನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥವ್ರಿಗೆಲ್ಲ ಇಲ್ಲಿ ರಾಯರ ದರ್ಶನವನ್ನು ಮಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಒಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ರಾಯರು ತಮ್ಮನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಕಷ್ಟಗಳು ಬಂದಾಗ ಶ್ರೀ ರಾಯರನ್ನ ಒಮ್ಮೆ ನೆನೆಸ್ಕೊಂಡ್ರೆ ಸಾಕಂತೆ ರಾಯರು ಎಲ್ಲಿದ್ದರೂ ಕೂಡ ಅನುಗ್ರಹವನ್ನು ಸಲ್ಲಿಸ್ತಾರೆ, ಅನುಗ್ರಹವನ್ನು ನೀಡ್ತಾರೆ ಅಂತ ಹೇಳಲಾಗತ್ತೆ. ಕೇವಲ ಆ ರಾಯರ ಮಠದಲ್ಲಿ ನೀಡ್ತಕ್ಕಂಥ ಆ ಮಂತ್ರಾಕ್ಷತೆಯನ್ನು ಮುಟ್ಟಿ ನಾವು ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳನ್ನು ಹೇಳ್ಕೊಂಡ್ರೆ ಸಾಕಂತೆ ಎಷ್ಟೋ ಸಂದರ್ಭಗಳಲ್ಲಿ ಆ ಒಂದು ತಕ್ಷಣಕ್ಕೆ ಆ ಒಂದು ಕಷ್ಟಗಳೆಲ್ಲ ದೂರ ಆಗಿರ್ತಕ್ಕಂಥ ಸಹಸ್ರಾರು ಉದಾಹರಣೆಗಳನ್ನು ನೀಡ್ತೀವಿ. ರಾಯರನ್ನು ಪವಾಡ ಪುರುಷರು ಅಂತಲೇ ಹೇಳಲಾಗತ್ತೆ. ಎಂಥ ಸಂದರ್ಭಗಳಲ್ಲೂ ಕೂಡ ಗುರುರಾಯರು ತಮ್ಮ ನೆನೆದವರ ಭಕ್ತರನ್ನು ಕೈ ಬಿಡೋದಿಲ್ವಂತೆ. ಕೇವಲ ತುಳಸಿ ಮಾಲೆಯನ್ನು ನೀಡಿದ್ರೆ ಸಾಕಂತೆ ರಾಯರು ಸಂತೃಪ್ತಿಗೊಳ್ತಾರಂತೆ. ರಾಯರು ತುಂಬ ಇಷ್ಟಪಟ್ಟು ತನ್ನೆಲ್ಲ ಭಕ್ತರಿಗೆ ಕಲ್ಲು ಸಕ್ಕರೆಯನ್ನು ಪ್ರಸಾದವನ್ನಾಗಿ ನೀಡ್ತಾರಂತೆ. ದಣದು ಬಂದಿರತಕ್ಕಂಥ ತನ್ನ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಯಾರೂ ಕೂಡ ಹಸಿದು ಹೋಗಬಾರ್ದು ಅಂಥೇಳಿ ನಿತ್ಯ ಅನ್ನದಾಸೋಹ ನಡೆಯೋ ಹಾಗೆ ನೋಡ್ಕೊಂಡಿದ್ದಾರೆ. ಒಮ್ಮೆ ಹೈದರಾಬಾದಿನ ನಿಜಾಮ ಈ ರಾಯರ ಪವಾಡವನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ರಾಯರು ಮಧ್ಯಾಹ್ನ ಊಟ ಮಾಡೋದಿಲ್ಲ ಅಂತ ಕೇಳ್ಪಟ್ಟಾಗ ಅವರಿಗೆ ಹಣ್ಣು ಹಂಪಲವನ್ನು ತರಬೇಕು ಅಂಥೇಳಿ ಭಕ್ತರು ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಹಣ್ಣು ಹಂಪಲುಗಳನ್ನ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆದರೆ ರಾಯರ ಒಂದು ಏನು ಪವಾಡವನ್ನು ಪರೀಕ್ಷೆ ಮಾಡಬೇಕು ಅಂತ ಹೈದರಾಬಾದಿನ ನಿಜಾಮ ಆಗಿದ್ದ ರಾಜ ಏನು ಮಾಡ್ತಾನೆ ಅಂದರೆ ಎಲ್ಲ ಮಾಂಸದ ತುಂಡುಗಳನ್ನು ಆ ತಟ್ಟೆಯಲ್ಲಿ ಕಟ್ ಮಾಡಿಬಿಟ್ಟು ತಾನೇ ತೆಗೆದುಕೊಂಡು ಹೋಗ್ತಾನೆ. ನೋಡೋಣ ಇದನ್ನು ರಾಯರು ತಿನ್ನಲಿ, ಅದು ಯಾಕೆ ತಿಂತಾರೆ ಅಂಥೇಳಿ. ರಾಯರನ್ನ ಅದೇನು ತಾನೇ ತನ್ನ ಒಂದು ಅನುಯಾಯಿಗಳಿಗೆ ಹೇಳಿ ಕಟ್ ಮಾಡಿಸಿ ಅದರಿಂದ ಎಲ್ಲ ವಾಸನೆ ಬರ್ತಾ ಇರುತ್ತೆ ಮಾಂಸದ್ದು. ಆ ಎಲ್ಲ ಅದನ್ನ ಹಸಿ ಹಸಿ ತೆಗೆದುಕೊಂಡು ಹೋಗಿ ರಾಯರ ಮುಂದೆ ಇಡ್ತಾನೆ. ರಾಯರು ನಗ್ನಗ್ತಾ ಕೇಳ್ತಾರೆ, ಚೆನ್ನಾಗಿದ್ದೀರಾ ರಾಜರೇ ಅಂತ ಹೇಳಿ. ಆಗ ಹೈದರಾಬಾದನಿಗೆ ನಿಜಾಮನಿಗೆ ಒಳಗೆ ಗರ್ವ, ನಿಮ್ಮ ಒಂದು ನಾನು ಪವಾಡ ನಿಮ್ಮಲ್ಲಿ ಏನೂ ನಡೆಯಲ್ಲ ಅಂತ ತೋರಿಸ್ತೀನಿ ಅಂಥೇಳಿ ಅದನ್ನು ಅವನು ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇರ್ತಾನೆ. ಆಗ ರಾಯರು ಹೇಳ್ತಾರೆ, ಹೈದರಾಬಾದ್ನ ನಿಜಾಮರು ಬಹುಶಃ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಇವತ್ತು ನೀವು ಬಂದಿದ್ದೀರಿ ಇಲ್ಲಿ ಅಂತ ಅನಿಸುತ್ತೆ, ಆಗಲಿ ತೊಂದರೆ ಇಲ್ಲ, ಹಣ್ಣುಗಳನ್ನು ತಂದಿದ್ದೀರೋ ಅಂತ ಕೇಳ್ತಾರೆ. ಅದಕ್ಕೆ ರಾಯರು ಅವರನ್ನು ನೋಡಿ ಇವನಿಗೆ ಒಂಥರ ಹೈದರಾಬಾದ್ನ ನಿಜಾಮನಿಗೆ ಒಳಗೇನೆ ಒಂಥರ ಗರ್ವ, ಹಾಂ ತಂದಿದ್ದೀನಿ ಅಂತ ಹೇಳ್ತಾನೆ. ಕೊಡಿಯಲ್ಲ ನಾನು ತಿಂತೀನಿ ಅಂತ ಹೇಳಿದಾಗ ಆ ರಾಯರು ಹೇಳ್ತಾರೆ, ಆ ಬಟ್ಟೆನ ನೀವೇ ಒಂಚೂರು ಸರಿಸಿ ಅಂಥೇಳಿ. ಅದನ್ನು ಸರಿಸಿದಾಗ ಅವನಿಗೆ ಎದೆ ಹೊಡೆದೋಗುತ್ತೆ. ಯಾಕೆಂದರೆ ಅವನೇ ತನ್ನ ಅನುಯಾಯಿಗಳಿಗೆ ಹೇಳಿ ತನ್ನ ಎದುರುಗಡೆ ನಿಲ್ಲಿಸಿ ಎಲ್ಲ ಮಾಂಸಾಹಾರವನ್ನು ಕಟ್ ಮಾಡಿಸ್ಕೊಂಡೋದ್ರಲ್ಲಿ ತಂದಿರ್ತಾನೆ. ರಾಯರಿಗೆ ಬಟ್ಟೆ ತೆಗೆದು ತಿನ್ನಿ ಅಂತ ಹೇಳ್ತಾನೆ. ಮಾಂಸಾಹಾರ ಅಂತ ಇದ್ದಿದ್ದು ಎಲ್ಲ ವಿಧ ವಿಧವಾಗಿರ್ತಕ್ಕಂಥ ಹಣ್ಣುಗಳ ತುಂಡಾಗಿರುತ್ತೆ. ಅದನ್ನು ನೋಡಿ, ತಪ್ಪಾಯಿತು ರಾಯರೇ, ನಾನು ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನು ಪರೀಕ್ಷೆ ಮಾಡಬೇಕು, ನಿಮ್ಮ ಪವಾಡವನ್ನು ಪರೀಕ್ಷೆ ಮಾಡಬೇಕು, ನಿಮ್ಮನ್ನು ನಾನು ಪರೀಕ್ಷೆ ಮಾಡೋ ಉದ್ದೇಶದಿಂದ ಇದರಲ್ಲೆಲ್ಲ ಮಾಂಸಾಹಾರದ ತುಂಡುಗಳನ್ನು ಇಟ್ಕೊಂಡು ಬಂದಿದ್ದೆ. ಆದರೆ ನೋಡಿ, ನಾನೇ ತೊಗೊಂಬಂದಿರೋ ಮಾಂಸಾಹಾರದ ತುಂಡುಗಳು ನನ್ನ ಎದುರುಗಡೆ ಈಗ ಹಣ್ಣಾಗಿ ಇಲ್ಲಿ ನಿಂತಿದೆ, ಸೊ ನನ್ನ ಕ್ಷಮೆ ಇರಲಿ ಅಂಥೇಳಿ ರಾಯರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ಕೊಳ್ತಾನೆ. ಅದಾದ ನಂತರ ನೀವು ಇದೇ ಮಂತ್ರಾಲಯದಲ್ಲಿ ಇಲ್ಲಿ ನೆಲೆ ಊರಬೇಕು, ನಿಮಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತೀನಿ ಅಂಥೇಳಿ ಈಗಿರ್ತಕ್ಕಂಥ ಮಂತ್ರಾಲಯದ ದೇವಸ್ಥಾನವನ್ನು ಆತನೇ ಕಟ್ಟಿಸ್ಕೊಟ್ಟಿದ್ದಾನೆ ಅಂತ ಹೇಳಲಾಗಿದೆ. ಸೊ ನೋಡಿ, ರಾಯರು ಎಂಥ ಒಂದು ಪವಾಡ ಪುರುಷರು ಅಂದರೆ ಆತನ ಬಳಿ ಬಂದಂತಹ ಎಷ್ಟೋ ಒಂದು ಮಕ್ಕಳಿಲ್ಲದಿರತಕ್ಕಂಥ ತಾಯಿಯಂದರಿಗೆ ಕೇವಲ ಮಂತ್ರಾಕ್ಷತೆಯ ಒಂದು ಅನುಗ್ರಹದಿಂದ ಅಲ್ಲಿ ಹೆಜ್ಜೆ ಒಂದು ಪ್ರದಕ್ಷಿಣೆ ಅಂತ ಆಗುತ್ತೆ. ಅದರಿಂದ ಸಾಕಷ್ಟು ಪವಾಡಗಳನ್ನು ಮಾಡಿರ್ತಕ್ಕಂಥ ರಾಯರು ಎಷ್ಟೋ ಜನರಿಗೆ ಪುತ್ರ ಭಾಗ್ಯವನ್ನು ಕರುಣಿಸಿರ್ತಕ್ಕಂಥ ಮಹಾಮಹಿರು. ಎಷ್ಟೋ ಜನರಿಗೆ
ಆ ಮಕ್ಕಳಿಲ್ಲ ಅಂತಕ್ಕಂಥ ಕೊರಗನ್ನು ನೀಡಿಸಿದ್ದಾರೆ. ಎಷ್ಟೋ ಜನರಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿದ್ದಾರೆ. ಸೊ ಅಂಥ ಮಹಾಮಹಿಮರ ಒಂದು ವರ್ಣನೆ ಬಗ್ಗೆ ಹೇಳಲಿಕ್ಕೆ ಶಬ್ದಗಳು ನಿಲ್ಕಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಸುಂದರವಾಗಿರ್ತಕ್ಕಂಥ ರಾಯರ ಗೀತೆಯನ್ನು ನೋಡ್ಕೊಂಬರೋಣ. ಸಾಧ್ಯವಾದರೆ ನಮ್ಮ ದಾವಣಗೆರೆ ಮಠದಲ್ಲಿರ್ತಕ್ಕಂಥ ರಾಯರ ಅರ್ಚಕರಾಗಿರ್ತಕ್ಕಂಥ ಕೃಷ್ಣ ಆಚಾರ್ಯರೇನಾರು ದೂರವಾಣಿ ಸಂಪರ್ಕದಲ್ಲಿ ನನ್ನ ಜೊತೆ ಸಿಕ್ಕರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಮಾತಾಡ್ಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ, ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ನೋಡ್ಕೊಂಬರೋಣ. ಅದ್ರ ಜೊತೆಗೆ ರಾಯರ ಆರಾಧನೆ ನಡೀತಾ ಇದೆ, ಅದನ್ನು ಕಣ್ತುಂಬಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಎಸ್, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಎಲ್ಲ ಕಡೆ ಆರಾಧನಾ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ದಾವಣಗೆರೆಯ PJ ಬಡಾವಣೆಯಲ್ಲಿರ್ತಕ್ಕಂಥ ರಾಯರ ಮಠದಲ್ಲಿ ಹಲವಾರು ರೀತಿಯ ಪೂಜಾ ಕೈಂಕರ್ಯಗಳು ನಡೀತಾನೆ ಇದೆ. ಅದರಲ್ಲೂ ಕೂಡ ರಾಯರನ್ನು ಮುಟ್ಟಿ ಅಭಿಷೇಕ ಮಾಡ್ತಕ್ಕಂಥ ಪುಣ್ಯ ಕೆಲವು ಮಹಾತ್ಮರಿಗೆ ಮಾತ್ರ ಇರುತ್ತೆ. ಸೊ ಅಂಥ ರಾಯರನ್ನು ಪ್ರತಿ ದಿವಸ ಮುಟ್ಟಿ ಸ್ನಾನಗಳನ್ನು ಮಾಡಿಸಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇರ್ತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಕೃಷ್ಣ ಆಚಾರ್ಯರು ನಮ್ಮ ಜೊತೆಲಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಒಂದು ಪ್ರಯತ್ನವನ್ನು ಮಾತಾಡ್ತೀನಿ. ಸೊ ಅವರು 3 ದಿನಗಳ ಆರಾಧನಾ ಮಹೋತ್ಸವದ ಕುರಿತಾಗಿ ಒಂದು ಕಿರು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಮೊಟ್ಟ ಮೊದಲಾಗಿ ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಮೊಟ್ಟ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಮತ್ತು ನಮಸ್ಕಾರಗಳು. ಯಾಕೆಂದ್ರೆ ರಾಯರನ್ನ ಮುಟ್ಟಿ ಸ್ನಾನ ಮಾಡಿಸ್ತೀರಿ, ನಮಸ್ಕಾರ, ಅವ್ರಿಗೆ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತೀರಿ. ಅದು ಅವರ ಪ್ರಸಾದ ಅಷ್ಟೇ, ಗುರುಗಳು ಕೊಟ್ಟಂತಹ ಒಂದು ಪ್ರಸಾದ ನನಗೆ. ನಮ್ಮ ಹಿರಿಯರ ಪುಣ್ಯ, ಗುರುಗಳ ಅನುಗ್ರಹ, ನಮ್ಮ ಗುರುಗಳ ಅನುಗ್ರಹ, ನನ್ನ ವಿದ್ಯಾ ಗುರುಗಳ ಅನುಗ್ರಹ, ಅವರ ಅನುಗ್ರಹದಿಂದಲೇನೆ ಅವರು ನನ್ನನ್ನು ಹತ್ರ ಸೇರಿಸ್ಕೊಂಡಿದ್ದು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸ್ತೇನೆ. ಗುರುಗಳೇ, ಒಂಚೂರು ಸ್ಪೀಕರ್ ಆಫ್ ಮಾಡಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದೇ ನಿಮಿಷ. ಹೇಳ್ರಿ. ಗುರುಗಳೇ, ಈ 3 ದಿನ ಆಕ್ಚುಲಿ ಮಂತ್ರಾಲಯದಲ್ಲಿ 6 ದಿನಗಳ ಕಾಲ ಈ ಒಂದು ಆರಾಧನಾ ಮಹೋತ್ಸವ ನಡೆಯುತ್ತೆ ಅಂತ ಹೇಳಲಾಗುತ್ತೆ. 353ನೇ ಆರಾಧನಾ ಮಹೋತ್ಸವ. ನಮ್ಮ ದಾವಣಗೆರೆಯಲ್ಲಿ 3 ದಿವಸ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದನ್ನ ನಿಮ್ಮ ಒಂದು ಚುಟುಕಾದ ಮಾಹಿತಿಯಲ್ಲಿ ಹೇಳ್ಬೋದಾ ಗುರುಗಳೇ, ಏನೇನು ಇರುತ್ತೆ 3 ದಿವಸಗಳ ಕಾರ್ಯಕ್ರಮ? ಖಂಡಿತ. ನಮ್ಮಲ್ಲಿಯೂ ಕೂಡ ಹೇಗೆ ಮೂಲ ವೃಂದಾವನ ಸ್ಥಳವಾದಂತಹ ಮಂತ್ರಾಲಯದಲ್ಲಿ 7 ದಿನಗಳ ಕಾಲ ಸಪ್ತೋತ್ಸವ ಅಂತ ಹೇಗೆ ಮಾಡ್ತಾರೋ, ಹಾಗೆ ಇಲ್ಲಿಯೂ ಕೂಡ ಮೃತ್ತಿಕಾ ವೃಂದಾವನ ಸ್ಥಳ ಇದು. ರಾಯರ ಸುಮಾರು 72 ವರ್ಷಗಳ ಹಿಂದೆ ಎಲ್ಲ ದಾವಣಗೆರೆಯ ಹಿರಿಯರು ಅದನ್ನ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಂತ್ರಾಲಯದಿಂದ ಕಾಲು ನಡಿಗೆಯಲ್ಲಿ ಇಲ್ಲಿಗೆ ತೆಗೆದುಕೊಂಡು ಬಂದು ನಮ್ಮ ರಾಯರ ವೃಂದಾವನವನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಅಷ್ಟು ಪ್ರಾಚೀನವಾದಂತಹ ಒಂದು ವೃಂದಾವನ ಇತಿಹಾಸ ನಮ್ಮ PJ ಎಕ್ಸ್ಟೆನ್ಷನ್ ಅಲ್ಲಿ ಇರುವಂತಹ ಈ ರಾಯರ ಮಠಕ್ಕೆ ಇದೆ. ಹೀಗಾಗಿ ಅವಶ್ಯವಾಗಿ ಇಲ್ಲಿ ವಿಶೇಷವಾದ ಸನ್ನಿಧಾನ ಇದೆ, ಅದರಲ್ಲಿ ಯಾವ ತರಹದ ಸಂದೇಹ ಇಲ್ಲ. 7 ದಿನಗಳ ಕಾಲ ನಮ್ಮಲ್ಲಿಯೂ ಕೂಡ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ರಾಯರ ಅಷ್ಟೋತ್ತರ ಪಾರಾಯಣ, ಅನೇಕ ಜನ ಎಲ್ಲರೂ ಸೇರಿ 108 ಬಾರಿ ಗುರು ಸ್ತೋತ್ರದ ಪಾರಾಯಣವನ್ನ ಮಾಡಿ ಪ್ರತಿನಿತ್ಯ ಅದರ ಸಮರ್ಪಣೆಯನ್ನು ಮಾಡಿರ್ತಾರೆ. ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಮತ್ತು ಅಷ್ಟಾವಧಾನ ಸೇವೆಯನ್ನ ಮಾಡಿ ಗುರುಗಳಿಗೆ ಅದು ಸಮರ್ಪಣೆ ಆಗಿರುತ್ತೆ. ಹಾಗೆ ಅದಾದ ನಂತರ ಈ 3 ದಿನಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ, ಈ 3 ದಿನಗಳ ಕಾಲ ನಿನ್ನೆ ಪೂರ್ವಾರಾಧನೆ ಆಯಿತು. ಆ ಪೂರ್ವಾರಾಧನೆಯಲ್ಲಿಯೂ ಕೂಡ ಪ್ರಾತಃ ಕಾಲ ಎಲ್ಲ ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತ ಅಭಿಷೇಕ ಹಾಗೂ ಸುಪ್ರಭಾತದ ಇದೇ ಮೊದಲಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ರಾಯರಿಗೆ ಅತ್ಯಂತ ಪ್ರಿಯವಾದ ಸ್ತೋತ್ರ ಅದು ಅಪ್ಪಣ್ಣಾಚಾರ್ಯರು ಮಾಡಿದ ಗುರು ಸ್ತೋತ್ರ. ಅನೇಕ ಜನ ಎಲ್ಲರೂ ಸೇರಿ ಸಾಮೂಹಿಕ ಗುರುಸ್ತೋತ್ರ ಪಾರಾಯಣವನ್ನ ಮಾಡ್ತಾರೆ. ಫಲ ಪಂಚಾಮೃತ ಆಗುತ್ತೆ ವಿಶೇಷವಾಗಿ ಗುರುರಾಯರಿಗೆ. ಆ ಪಂಚಾಮೃತದ ವಿಶೇಷತೆ ಕ್ಷೀರ, ದಧಿ, ಘೃತ, ಜೇನುತುಪ್ಪ, ಮಧುವಿನಿಂದ ವಿಶೇಷವಾಗಿ ಹಾಗೂ ಹಣ್ಣುಗಳಿಂದ ಅಭಿಷೇಕವನ್ನ ಮಾಡಿ ಗುರುರಾಯರ ವೃಂದಾವನವನ್ನ ಅಲಂಕರಿಸಿ ರಾಯರಿಗೆ ಪ್ರೀತಿಕರವಾದಂತಹ ಜ್ಞಾನ ಕಾರ್ಯ ಮುಖ್ಯ. ಅವರು ಅವತಾರ ಮಾಡಿದ್ದೇ ಅನೇಕ ತತ್ವಗಳನ್ನ ಪ್ರಸಾರ ಮಾಡ್ಲಿಕ್ಕಾಗಿ, ಭಗವತ್ ತತ್ವವನ್ನ ತಿಳಿಸಿಕೊಟ್ಟಂತಹ ಮಹಾಗುರುಗಳು, ಕಲಿಯುಗದ ಕಾಮಧೇನುಗಳಾದ ಮಂತ್ರಾಲಯ ಪ್ರಭುಗಳು. ಆ ತತ್ವಜ್ಞಾನವನ್ನ ನಾವೆಲ್ಲ ಪಡೆದುಕೊಳ್ಬೇಕು. ಕೇವಲ ಆರಾಧನೆ ಅಂದ್ರೆ ನಾವು ಪ್ರಸಾದವನ್ನ ತೆಗೆದುಕೊಳ್ಳುವುದು ಅಷ್ಟೇ ಅಲ್ಲದೆ ಇವುಗಳನ್ನೆಲ್ಲವನ್ನು ಅರಿತು ಮಾಡುವುದೇ ವಿಶೇಷವಾದ ಪುಣ್ಯ ಅನ್ನುವುದಕ್ಕಾಗಿ ಜ್ಞಾನ ಕಾರ್ಯವೂ ಕೂಡ
ವಿಶೇಷವಾಗಿ ಮಠದಲ್ಲಿ ಆಗತ್ತೆ. ಓಕೆ. ಇವತ್ತು ಮಧ್ಯಾರಾಧನಾ ನಿಮಿತ್ತ ಈಗ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿಯೇ ಮಹಾರಥೋತ್ಸವವೂ ಕೂಡ ಪ್ರಾರಂಭ ಆಗ್ತಾ ಇದೆ. ಓಕೆ. ಪ್ರಾಕಾರದಲ್ಲಿ ವಿಶೇಷವಾಗಿ ಅನೇಕ ಭಕ್ತರಿಂದ ವಾದ್ಯ ವೈಭವಗಳಿಂದ ಗುರುರಾಯರನ್ನ ಅಲಂಕರಿಸಿ ರಥದಲ್ಲಿ ಕೂಡಿಸಿ ಅನೇಕ ಭಕ್ತರ ಸಮೂಹದೊಂದಿಗೆ ವಾದ್ಯ ವೈಭವಗಳೊಂದಿಗೆ ಮಹಾರಥೋತ್ಸವವನ್ನ ಆಚರಣೆಯನ್ನ ಮಾಡಿ ಮಧ್ಯಾಹ್ನ ಎಲ್ಲರಿಗೂ ತೀರ್ಥ ಪ್ರಸಾದದ ವ್ಯವಸ್ಥೆ ಇರ್ತದೆ 3 ದಿನಗಳ ಕಾಲ. ಗುರುಗಳೇ, ಒಂದೇ ಒಂದು ಪ್ರಶ್ನೆ. ನೀವು ರಥೋತ್ಸವ ಅಂತ ಹೇಳಿದ್ರಿ, ಅದು ಪ್ರಾಕಾರದ ಒಳಗಡೆ ಇರ್ತದೆ ಅಥವಾ ಹೊರಗಡೆ ರಾಜಬೀದಿಗಳಲ್ಲಿ ಬರುತ್ತೆ? ಹೊರಗಡೆ ರಥ ಬೀದಿಯಲ್ಲೇ ಇರುತ್ತೆ. ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಆಗಿ ಎಲ್ಲಿಗೆ ಮುಕ್ತಾಯ ಆಗುತ್ತೆ? ಅಂದ್ರೆ ಮಠದ ಮುಂದುಗಡೆಯಿಂದ ಪ್ರಾರಂಭ ಮಾಡಿ ಈಶ್ವರಮ್ಮ ಶಾಲೆಯಿಂದ ಮುಂದುವರೆದು ಹಾಗೆ ವನಿತಾ ಸಮಾಜದ ಕಡೆಗೆ ಹೋಗಿ ಅಲ್ಲಿಂದ ಮತ್ತೆ ರಾಮದೇವರ ದೇವಸ್ಥಾನದ ಹತ್ತಿರ ಬಂದು ಒಳಗಡೆಗೆ ರಥೋತ್ಸವ ಬರುವ ಒಂದು ಪ್ರಾಕಾರ ಉತ್ಸವ ಆಗತ್ತೆ. ವೈಭವದಿಂದ ಆಗತ್ತೆ, ವಾದ್ಯ ವೈಭವಗಳಿಂದ. ಹೀಗೆ ರಾಯರ ಒಂದು ಉತ್ಸವವನ್ನ ಮಾಡ್ತಾ ಮತ್ತೆ ಸಂಜೆ ಯಥಾ ಪ್ರಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಷ್ಟಾವಧಾನ, ಪಲ್ಲಕ್ಕಿ ಉತ್ಸವ ಎಲ್ಲವೂ ಕೂಡ ಜರುಗತ್ತೆ. ಪಲ್ಲಕ್ಕಿ ಉತ್ಸವ ಅಂದ್ರೆ ಏನಿರುತ್ತೆ ಗುರುಗಳೇ ಅದರಲ್ಲಿ? ಪಲ್ಲಕ್ಕಿ ಅಂತಂದ್ರೆ ದೇವರಿಗೆ ಅನೇಕ ತರಹದ ವಾಹನದಲ್ಲಿ ಕೂಡಿಸಿ ವೈಭವದಿಂದ ಉತ್ಸವವನ್ನ ಮಾಡುವುದು ಕ್ರಮ. ಓಕೆ. ಪಲ್ಲಕ್ಕಿ ಅಂದ್ರೆ ಸ್ವತಃ ಭಕ್ತರುಗಳೇ ಪಲ್ಲಕ್ಕಿಯನ್ನ ಹೊತ್ತು ದೇವರನ್ನ ಗುರುಗಳನ್ನ ಅದರಲ್ಲಿ ಕೂಡಿಸಿ ಉತ್ಸವ ಮಾಡುವುದಕ್ಕೆ ಪಲ್ಲಕ್ಕಿ ಉತ್ಸವ ಅಂತಾರೆ. ಅದು ಕೂಡ ಅದೇ ಪ್ರಾಕಾರದಲ್ಲಿ ಬರುತ್ತೆ ಗುರುಗಳೇ? ಇವಾಗ ಹೊರಗಡೆ ಬರಲ್ಲ, ಅದು ಹೊರಗಡೆ ಬರಲ್ಲ, ಒಳ ಪ್ರಾಕಾರದಲ್ಲಿ ಮಾತ್ರ ಆಗತ್ತೆ. ಒಳಗಡೆ ಪ್ರಾಕಾರದಲ್ಲಿ ಮಾತ್ರ ಆಗತ್ತೆ. ಹೊರಗಡೆಗೆ ಮಹಾರಥೋತ್ಸವ ಅಂತ ವರ್ಷಕ್ಕೆ ಒಂದು ಬಾರಿ ಮಾಡತಕ್ಕಂತಹದ್ದು ಮಹಾರಥೋತ್ಸವ ಇದು. ಓಕೆ. ಇದು ಪಲ್ಲಕ್ಕಿ ಉತ್ಸವದಲ್ಲಿ ಅಂದ್ರೆ ಎಲ್ರಿಗೂ ಅವಕಾಶ ಇರುತ್ತಾ ಅಥವಾ ಹೇಗೆ ಗುರುಗಳೇ? ಸಾಮಾನ್ಯ ಅಲ್ಲಿ ಹತ್ತಿರದಲ್ಲಿ ಇರುವಂತಹ ಅಂದ್ರೆ ದೇವರ ಉತ್ಸವ ಮೂರ್ತಿಯನ್ನ ಅದರಲ್ಲಿ ಕೂಡಿಸಿರ್ತೇವೆ. ಆದ್ದರಿಂದ ಮಡಿಯಾದ ಶುಚಿಯಾದ ಇದರಿಂದ ವಸ್ತ್ರಗಳನ್ನ ಉಟ್ಟು ಮಾಡಿ ದೀವಟಿಗೆಯನ್ನು ಹಿಡಿದುಕೊಂಡು ವಾದ್ಯ ವೈಭವದಿಂದ ಶುದ್ಧವಾದ ರೀತಿಯಲ್ಲಿ ಮಾಡುವ ಒಂದು ಸಂಪ್ರದಾಯ ಉಂಟು. ಆದರೆ ದರ್ಶನಕ್ಕೆ, ಪ್ರಸಾದಕ್ಕೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳ್ಬೋದಾ ಗುರುಗಳೇ? ಅಂದ್ರೆ ಯಾರು ಬರ್ತಾರೆ, ಏನ್ ಮಾಡ್ತಾರೆ? ಸಂಗೀತ ಕಾರ್ಯಕ್ರಮಗಳಾಗಿರುತ್ತೆ. ಓಕೆ. ಆಮೇಲೆ ಈ ಅಷ್ಟಾವಧಾನದಲ್ಲಿ ಏನೇ ನಾವು ಮಾಡುವಾಗ ದೇವರಿಗೆ ಅಂದ್ರೆ ಎಲ್ಲ ವೇದ ಚತುರ್ವೇದಗಳ ಪಾರಾಯಣ, ಸಂಗೀತದ ಒಂದು ವಿಶೇಷತೆ, ಆಮೇಲೆ ಪುರಾಣಗಳು ಎಲ್ಲವನ್ನೂ ಕೂಡ ಗುರುಗಳಿಗೆ ಸಮರ್ಪಣೆ ಮಾಡುವಾಗ ಅಲ್ಲಿಯೇ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿರ್ತೇವೆ. ಪ್ರತ್ಯೇಕವಾಗಿ ಹೀಗೆ ವಾದ್ಯ ವೈಭವಗಳನ್ನ ಇಟ್ಟು ಇತ್ಯಾದಿಗಳೆಲ್ಲ ಅಂದ್ರೆ ನಮ್ಮ ಮಠದಲ್ಲಿ ವಿಶೇಷತೆ ಅನ್ನದಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟು, ಸಾಮಾನ್ಯ ಸಂಜೆ ಶಾಲೆಯ ಮಕ್ಕಳು ಶಾಲೆ ಮುಗಿಸಿಕೊಂಡು ಬಂದ ಮೇಲೂ ಕೂಡ ಅವರಿಗೂ ರಾಯರ ಪ್ರಸಾದವನ್ನು ಮುಟ್ಟಿಸಬೇಕು ಅನ್ನುವಂತಹ ಒಂದು ಭಾವನೆಯಿಂದ ಸುಮಾರು 5:30-6 ಗಂಟೆಯವರೆಗೆ ಬಂದರೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಅಲ್ಲಿ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಆ ಪ್ರಸಾದ ಮುಗಿಯುವುದೇ ಸಮಯ ಆದದ್ದರಿಂದ ಅದಾದ ನಂತರದಲ್ಲಿ 7:30 ಹೊತ್ತಿಗೆ ಆ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಅಷ್ಟಾವಧಾನ ಮಾಡುವಾಗಲೇ ಅಲ್ಲಿ ಮಾಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಸಾಂಸ್ಕೃತಿಕ ಕಾರ್ಯಕ್ರಮ. ನಾಳೆ ಮತ್ತು ನಾಡ್ದು ವಿವರಗಳನ್ನ ಒಂಚೂರು ಹೇಳ್ಬೋದಾ ಗುರುಗಳೇ? ನಿನ್ನೆ ಆಯ್ತು, ಇವತ್ತು ಮತ್ತು ನಾಳೆ. ನಾಡಿದ್ದೇನಿಲ್ಲ. ಇವತ್ತು ಮಧ್ಯಾರಾಧನೆ, ನಾಳೆ ಉತ್ತರಾರಾಧನೆ. ನಾಳೆಗೆ ಸಮಾಪ್ತಿ ಆಗತ್ತೆ. ಯಥಾ ಪ್ರಕಾರ ಪ್ರತಿನಿತ್ಯದಂತೆ ಪಾರಾಯಣ, ಪಂಚಾಮೃತ, ತೀರ್ಥ ಪ್ರಸಾದ. ನಮಗೊಂದು ವಿಶೇಷ ಅಂದ್ರೆ ಈ ಬಾರಿ ಉತ್ತರಾರಾಧನೆ ಗುರುವಾರವೇ ಬಂದಿದೆ. ರಾಯರ ವಾರ ಅಂತ ನಾವೆಲ್ಲ ಪ್ರಸಿದ್ಧಿ, ಗುರುಗಳಿಗೆ ಪ್ರೀತಿಕರವಾದ ವಾರ ಆದ್ದರಿಂದ ಗುರುವಾರವೇ ಬಂದಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ದರ್ಶನ, ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ನಾಳೆ ವಿಶೇಷವಾಗಿ ಸಂಕಷ್ಟ ಚತುರ್ದಶಿ ಇರೋದ್ರಿಂದ ಏನಾದ್ರು ಸ್ವಲ್ಪ ಅಸ್ತವ್ಯಸ್ತ ಆಗ್ಬೋದಾ? ಸಾಮಾನ್ಯವಾಗಿ ಭಕ್ತರು ಬಂದದ್ದರಿಂದ ಆರಾಧನೆ ವರ್ಷಕ್ಕೆ ಒಂದು ಬಾರಿ ಬರ್ತದೆ. ಆದ್ದರಿಂದ ಏನು ವ್ಯತ್ಯಾಸಗಳಾಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ ನಾನು. ಆದರೆ ಇದಕ್ಕೆ ಮಹತ್ವ ಕೊಡುವುದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಗುರುರಾಯರ ಆರಾಧನೆಯ ಒಂದು ಪರ್ವಕಾಲ. ನಮಗೆ ಮತ್ತೆ ಸಂಕಷ್ಟ ಚತುರ್ಥಿ ಮತ್ತೆ ಸಿಗಬಹುದು. ಆದ್ರೆ ಗುರುಗಳ ಆರಾಧನೆ ಬರ್ಲಿಕ್ಕೆ ಮತ್ತೆ 1 ವರ್ಷ ಕಾಯ್ಬೇಕು. ನಮಗೆ ಶ್ರಾವಣ ಬಹುಳ ತೃತೀಯ ಬರಬೇಕು ಅಂದ್ರೆ ಮತ್ತೆ ಕಾಯ್ಬೇಕಾಗತ್ತೆ. ಅದಕ್ಕಾಗಿ ಗುರುಗಳ ಪ್ರಸಾದವನ್ನ ನಾಳೆ ಸ್ವೀಕಾರ ಮಾಡಿ ಮತ್ತೆ ಆ ಸಂಕಷ್ಟ ಚತುರ್ಥಿಯ ಉಪವಾಸಾದಿಗಳು ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಮಾಡಿದರೆ ಗುರು ಪ್ರಸಾದವನ್ನ ಸ್ವೀಕಾರ ಮಾಡಿದ ಪುಣ್ಯ ಜಾಸ್ತಿ ಎನ್ನುವ ಭಾವನೆ ನನ್ನದು. ಓಕೆ ಗುರುಗಳೇ, ರಾಯರು ಅಂದ್ರೇನೆ ಕಷ್ಟ, ಬರೀ ಎಂತದೇ ಕಷ್ಟ ಇರ್ಲಿ ಆ ಹೆಸರು ಹೇಳಿದ್ರೆ ಸಾಕಂತೆ. ಗುರುರಾಯ ಅಂತ ಹೇಳಿದ್ರೆ ಕಷ್ಟಗಳು ತಂತಾನೆ ದೂರ ಹೋಗುತ್ತಂತೆ. ಸೊ ಅವ್ರನ್ನ ಪವಾಡ ಪುರುಷರು ಅಂತ ಹೇಳ್ತಾರೆ. ಎಂತೆಂಥವ್ರು ಅವ್ರನ್ನ ಪರೀಕ್ಷೆ ಮಾಡಕ್ ಹೋಗಿ ಸೋತಿದ್ದಿದೆ, ಮಣ್ಣು ಮುಕ್ಕಿದ್ದಿದೆ.
ಖಂಡಿತ. ಸೊ ನಿಮ್ಮ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಒಂದು ಗೊತ್ತಿರೋ ಹಾಗೆ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಪವಾಡವನ್ನ ಹೇಳೋ ಸಾಧ್ಯತೆ ಏನಾದ್ರು ಆಗ್ಬೋದಾ ಈಗ? ಖಂಡಿತ ಆಗತ್ತೆ. ಆ ರಾಯರ ಪವಾಡಗಳನ್ನ 10 ನಿಮಿಷದಲ್ಲಿ ಹೇಳು ಅಂತಂದ್ರೆ ಅದೇ ಒಂದು ದೊಡ್ಡ ಸಾಹಸ ನಮ್ದು, ನಾವು ಮಾಡ್ತಾ ಇರೋದು ನಿಜವಾಗಲು. ಹೌದು ಹೌದು. ಯಾಕೆ ಅಂದ್ರೆ ಅವರ ಮಹಿಮೆಯನ್ನ 2 ನಿಮಿಷಕ್ಕೆ 10 ನಿಮಿಷಕ್ಕೆ ಹೇಳಲಿಕ್ಕೆ ಅಲ್ಲ, ಚುಟುಕಾಗಿ ಅದರ ಒಂದು ಸಣ್ಣ ಕತೆ ಮೂಲಕ. ಖಂಡಿತ ಹೇಳಲೇಬೇಕು, ಹೇಳ್ತೇನೆ. ಅವರು ಎಲ್ಲರಿಗೂ ಉಸಿರನ್ನ ಕೊಡುವ ಸಾಮರ್ಥ್ಯ ರಾಯರಲ್ಲಿ ಇದೆ. ಪ್ರಾಣವನ್ನ ಕೊಡುವ ಸಾಮರ್ಥ್ಯ ಮಂತ್ರಾಲಯ ಪ್ರಭುಗಳದು. ಒಂದು ಬಾರಿ ಹೀಗೆ ಅವರು ಯತಿಗಳಾದ್ದರಿಂದ ಭಿಕ್ಷೆಗೆ ಅಂತ ಹೋಗ್ಬೇಕು. ಅವರಿಗೆ ಸ್ವತಃ ತಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಳ್ಳುವ ಸಂಪ್ರದಾಯ ಇಲ್ಲ, ಪದ್ಧತಿಯೂ ಅಲ್ಲ. ಯತಿಗಳಾದ್ದರಿಂದ, ಸನ್ಯಾಸಿಗಳಾದ್ದರಿಂದ ಯಾರಾದರೂ ಗೃಹಸ್ಥರು, ಅರ್ಥಾತ್ ಈಗ ನಮ್ಮನ್ನ ಗೃಹಸ್ಥರು ಅಂತ ಕರೀತಾರೆ, ಮನೆಯಲ್ಲಿ ಸಂಸಾರಿಗಳನ್ನ ಗೃಹಸ್ಥರು ಅಂತಾರೆ. ಸಂಸಾರವನ್ನೆಲ್ಲ ತೊರೆದು ಜೀವನವನ್ನ ದೇವರಿಗಾಗಿಯೇ ಮುಡಿಪಾಗಿ ಇಟ್ಟಂತಹ ವ್ಯಕ್ತಿಗಳನ್ನ ಸನ್ಯಾಸಿಗಳು ಅಂತಾರೆ. ಆ ಪರಮಹಂಸರು ಅವರು, ಅದರಲ್ಲಿಯೂ ರಾಯರು ಪರಮಹಂಸರು, ಎಲ್ಲದರಲ್ಲಿ ವೈರಾಗ್ಯವನ್ನ ತಾಳಿದವರು. ಹೀಗಾಗಿ ಒಂದು ಬಾರಿ ಸಂಚಾರ ಕ್ರಮದಲ್ಲಿ ಒಬ್ಬ ಕುಲಕರ್ಣಿ ಎನ್ನುವವರ ಮನೆಯಲ್ಲಿ ಭಿಕ್ಷೆಗೆ ಅಂತ ಹೋಗಿರ್ತಾರೆ. ಆಗ ಮಾವಿನ ಹಣ್ಣಿನ ಕಾಲ, ವೈಶಾಖ ಮಾಸ, ಮಾವಿನ ಹಣ್ಣಿನ ಕಾಲ. ಹೀಗಾಗಿ ರಾಯರು ಪೂಜೆಗೆ ಬರ್ತಾರೆ, ಭಿಕ್ಷೆಗೆ ಬರ್ತಾರೆ ಅಂದ್ರೆ ಬೇಕಾದಷ್ಟು ಜನ, ಸಾವಿರಾರು ಭಕ್ತರು ಅಲ್ಲಿ ಸೇರಿದ್ರು. ವೃಂದಾವನಸ್ಥರಾದ ಮೇಲೆ ಅವರ ಮಹಿಮೆ ಇಷ್ಟು ನಾವು ನೋಡ್ತಾ ಇದ್ದೇವೆ. ಇನ್ನ ಪ್ರತ್ಯಕ್ಷವಾಗಿ ಅವರಿದ್ದಾಗ ಎಷ್ಟು ಪವಾಡಗಳನ್ನ ತೋರಿಸಿದ್ದಾರೆ, ಅದಕ್ಕೆ ಮಿತಿಯೇ ಇಲ್ಲ. ಮಹಾಪವಾಡ ಪುರುಷರು. ಆ ಮನೆಗೆ ಅಲ್ಲಿ ಹೋದಾಗ ಜನಸ್ತೋಮ, ಯಜಮಾನ ಬಂದ ಎಲ್ಲ ಭಕ್ತರಿಗೂ ಕೂಡ ಮಾವಿನ ಹಣ್ಣಿನ ಕಾಲ ಆದ್ದರಿಂದ ಎಲ್ಲರಿಗೂ ಆ ಮಾವಿನ ಹಣ್ಣಿನ ರಸಾಯನ ಅಂತ ಮಾಡ್ತಾರೆ, ನಮ್ಮಲ್ಲಿ ಶೀಕರಣೆ ಅಂತ ನಾವು ಕರಿತೇವೆ ಅದನ್ನ. ಆ ರಸಾಯನವನ್ನ ಮಾಡಿ ಎಲ್ಲ ಬಂದ ಭಕ್ತರಿಗೆ ಬಡಿಸಬೇಕು ಅಂತ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡಿಸಿ ಇಟ್ಟಿದ್ರು. ಅವನಿಗೆ ಒಬ್ಬ ಮಗ, ಪುಟ್ಟ ಮಗ ಇದ್ದ. ಆ ಮಗು 5-6 ವರ್ಷದ ಬಾಲಕ ಆಟ ಆಡ್ತಾ ಇದ್ದ. ಆ ಜನರ ಗಲಾಟೆಯಲ್ಲಿ ಅವನು ಆಟ ಆಡ್ತಾ ಹೋಗಿ ಅದರಲ್ಲಿಯೇ ಬಿದ್ದು ಬಿಟ್ಟ ಪಾಪ. ದೊಡ್ಡ ಪಾತ್ರೆ, ದೊಡ್ಡದಾದ ಪಾತ್ರೆಯಲ್ಲಿ ಶೀಕರಣೆ ತುಂಬಾ ಇದೆ, ರಸಾಯನ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಆ ಹುಡುಗ ಮುಳುಗಿ ಹೋಗುವಷ್ಟು ಇತ್ತು. ಹೀಗಾಗಿ ಅದರಲ್ಲಿ ಬಿದ್ದ. ಏನು ಚಿಕ್ಕ ಮಗು, ಏನ್ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ, ಉಸಿರು ಕಟ್ಟಿತು, ಪ್ರಾಣ ಹೊರಟೋಯ್ತು. ಆಗ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಷ್ಟೊತ್ತಾಯ್ತು, ಪ್ರಸಾದ ಸಮಯ, ಎಲ್ಲರೂ ಹುಡುಕ್ತಾ ಇದ್ದಾರೆ. ಮಗು ಎಲ್ಲಿ ಪೂಜೆ ಎಲ್ಲ ಮುಗಿದಿದೆ, ಪ್ರಸಾದದ ಸಮಯ ಬಂತು, ಎಲ್ಲರೂ ಕಾಣಿಸ್ತಾ ಇದ್ದಾರೆ, ಮಗು ಕಾಣಿಸ್ತಾ ಇಲ್ಲಲ್ಲ. ಗುರುಗಳಿಂದ ಮಂತ್ರಾಕ್ಷತೆ ಪಡಿಬೇಕು, ಎಲ್ಲಿ ಅಂತ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲಿ ಹುಡುಕಿದ್ರು ಕಾಣಿಸ್ತಾ ಇಲ್ಲ ಮಗು. ಆಮೇಲೆ ಇಲ್ಲಿ ಆಟ ಆಡ್ತಾ ಇದ್ದ, ಹೀಗೆ ಬಂದಿದ್ದ ನೋಡ್ತಾ ಹೋದ್ರೆ ಆ ಪಾತ್ರೆಯಲ್ಲಿ ಆ ಹುಡುಗ ಉಟ್ಟಂತಹ ಒಂದು ಪಂಚೆ ಅದು ಅದರಲ್ಲಿ ಬಿದ್ದದ್ದು ಕಾಣಿಸ್ತು. ಇದು ಯಾಕೆ ಇಲ್ಲಿ ಬಿದ್ದಿದೆ ನೋಡೋಣ ಅಂತ ಯಾರೋ ತೆಗೆದು ನೋಡಿದ್ರೆ ಅದರಲ್ಲಿ ಆ ಮಗು. ಏನ್ ಮಾಡೋದು ಅಂತ ಗಾಬರಿ ಆಯ್ತು. ಇದ್ದ ಒಬ್ಬ ಮಗ, ಪುಟ್ಟ ಬಾಲಕ, ಏನ್ ಹೀಗಾಯ್ತಲ್ಲ ಅಂತ ಗಾಬರಿಯಿಂದ ಒದ್ದಾಡ್ತಾ ಇದ್ದಾರೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನುವ ಹಾಗೆ ನೀವೇ ಗತಿ ಗುರುಗಳೇ ಅಂತ ಹೇಳಿ ಆ ಮಗುವಿನ ದೇಹವನ್ನ ತೆಗೆದುಕೊಂಡು ಬಂದು ಗುರುಗಳ ಮುಂದೆ ಮಲಗಿಸಿದರೆ ಗುರುಗಳು ಹೇಳಿದರಂತೆ, ಇಲ್ಲ ಇದು ಅಕಾಲ ಮರಣ, ಮಗುವಿನ ಆಯುಷ್ಯ ಇದೆ, ಭಗವಂತ ಇದ್ದಾನೆ, ವಾಯುದೇವರಿದ್ದಾರೆ, ಮುಖ್ಯ ಪ್ರಾಣನಿದ್ದಾನೆ, ಆಂಜನೇಯನಿದ್ದಾನೆ, ರಕ್ಷಣೆ ಮಾಡ್ತಾನೆ, ಎಲ್ಲರಿಗೆ ಉಸಿರು ಕೊಡುವವನ ಅವನೇ ಅಂತ ಹೇಳಿ ಭಕ್ತಿಯಿಂದ ತಾವು ಪ್ರಾರ್ಥನೆಯನ್ನ ಆ ವಾಯುದೇವರಲ್ಲಿ ಭಗವಂತನಲ್ಲಿ ಮಾಡಿ ಆ ತೀರ್ಥದ ಪ್ರೋಕ್ಷಣೆಯನ್ನ ಮಾಡಿ ತಲೆಯ ಮೇಲೆ ಕೈ ಇಟ್ರೆ ಮತ್ತೆ ಆಟ ಆಡ್ಲಿಕ್ಕೆ ಸಿದ್ಧನಾಗಿ ಆ ಮಗು ಎದ್ದು ಕುಳಿತುಕೊಳ್ತಂತೆ. ಅದು ರಾಯರ ಒಂದು ಪವಾಡ. ಹೀಗೆ ರಾಯರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪವಾಡ ನೋಡಿದವರು ಕೆಲವರಾದರೆ, ಅವರನ್ನ ಪರೀಕ್ಷೆ ಮಾಡಬೇಕು ಅಂತ ಪವಾಡ ಮಾಡಿ ನೋಡ್ಲಿಕ್ಕೆ ಬೇರೆ ಅನ್ಯ ಧರ್ಮದವರು ಇವರೇನೋ ಭಾರಿ ಪವಾಡ ಪುರುಷರು, ಹೀಗೆಲ್ಲ ಪ್ರಾಣ ಕೊಡ್ತಾರೆ ಅಂತ ನೋಡಿದ್ದೇನೆ, ಹಾಗೆ ಹೀಗೆ ಇವರೇನೋ ದೇವರ ಪೂಜೆಯನ್ನ ಭಾರಿ ಮಾಡ್ತಾರಂತೆ ಅಂತೆಲ್ಲ ಕೇಳಿದ್ದೇನೆ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಮಾಂಸವನ್ನ ತೆಗೆದುಕೊಂಡು ಬಂದು ನಿಮ್ಮ ದೇವರಿಗೆ ಸಮರ್ಪಣೆಯನ್ನ ಮಾಡಿ ಅಂತ ಬಟ್ಟೆಯಲ್ಲಿ ಮುಚ್ಚಿ ತೆಗೆದುಕೊಂಡು ಬಂದು ಕೊಟ್ರಂತೆ. ಏನ್ ಮಾಡ್ತಾರೆ ನೋಡೋಣ ಅಂತ. ಆಗ ಆಗಲಿ ಅಂತ ಗೊತ್ತು, ಎಲ್ಲ ತಿಳಿದವರು, ಸರ್ವಜ್ಞರವರು, ಭಗವಂತನಿಗೆ ಅರ್ಪಣೆ ಮಾಡ್ತೇನೆ ಅಂತ ತಾವು ಭಕ್ತಿಯಿಂದ ಅದನ್ನ ಸಮರ್ಪಣೆಯನ್ನು ಮಾಡಿದರೆ ಬಟ್ಟೆ ತೆಗೆದು ನೋಡಿದರೆ ಅಲ್ಲಿ ಹಣ್ಣುಗಳಾಗಿತ್ತಂತೆ ಎಲ್ಲ ಅದು. ಹೀಗೆ ಅದ್ಭುತವಾದ ರೀತಿಯಲ್ಲಿ ಭಗವಂತನ, ವಾಯುದೇವರ ವಿಶೇಷ ಅನುಗ್ರಹವನ್ನ ಪಡೆದು ಅವರು ಅನೇಕ ಪವಾಡಗಳನ್ನ ತೋರಿಸಿದ್ದಿದೆ. ತಮ್ಮ ಆ ಮಂತ್ರಾಲಯದಲ್ಲಿ ಸೇತುವೆಯನ್ನ ಕಟ್ಟುವಾಗ ಆಗ ಬ್ರಿಟಿಷರೆಲ್ಲ ಇದ್ರು.
ಅವರ ಒಂದು ಆಡಳಿತದಲ್ಲಿ ಇಲ್ಲಿ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ, ವೃಂದಾವನನೇ ತೆಗಿತೇವೆ ಅಂತೆಲ್ಲ ಮಾತನಾಡಿದರಂತೆ. ವೃಂದಾವನ ಪ್ರವೇಶ ಆದ ಮೇಲೆ ಅವರ ಜೊತೆಗೆ ಬಂದು ಕುಳಿತುಕೊಂಡು, ನೀನು ಸರ್ವೆ ಮಾಡಿದ್ದು ಸರಿ ಇಲ್ಲ, ನೀನು ಸರ್ವೆ ಮಾಡಿ ನೋಡು, ಇಲ್ಲಿ ಅದು ಬರೋದೇ ಇಲ್ಲ, ಬ್ರಿಡ್ಜು ಪಕ್ಕದಲ್ಲಿಯೇ ಹೋಗತ್ತೆ ಅಂತೆಲ್ಲ ಹೇಳಿ ಇಂಗ್ಲಿಷಿನಲ್ಲಿ ಅವರಿಗೆ ತಿಳಿಯುವ ಭಾಷೆಯಲ್ಲಿಯೇ ಮಾತನಾಡಿದರೆ ಮರುದಿನ ಬೆಳಗ್ಗೆ ಎದ್ದು ಹುಡುಕಿಕೊಂಡು ಬಂದ್ರಂತವರು. ಎಲ್ಲಿದೆ ಈ ವೃಂದಾವನ, ಇಲ್ಲಿ ಯಾರೋ ಒಬ್ರು ವಯಸ್ಸಾದಂತಹ ಸನ್ಯಾಸಿಗಳಿದ್ದಾರೆ, ಅವರು ನಿನ್ನೆ ನನ್ನ ಜೊತೆಗೆ ಬಂದು ಮೀಟಿಂಗ್ ಮಾಡಿ ಹೋದ್ರು, ಯಾರವರು ಅಂತ ಹೇಳಿ ಹುಡುಕಿಕೊಂಡು ಬಂದು ನೋಡಿದರೆ ಅಂತ ಅವರು. ಅಂದ್ರೆ ಎಲ್ಲರಿಗೂ ಕೂಡ ತಮ್ಮ ಪವಾಡವನ್ನ ತೋರಿಸಿದಂತಹ ಪವಾಡ ಪುರುಷರು. ಜ್ಞಾನದಲ್ಲಿ ಅಂತೂ ಅವರಿಗೆ ಸಮಾನರಾದವರಿಲ್ಲ, ಅಷ್ಟು ಅದ್ಭುತವಾದಂತಹ ಜ್ಞಾನವನ್ನ ಹೊಂದಿದಂತವರು ನಮ್ಮ ಮಂತ್ರಾಲಯ ಪ್ರಭುಗಳು. ಏನೊಂದು ವಿಶೇಷತೆ ಅಂದ್ರೆ, ಇವರು ಯಾರಿಗೆ ಕೇಳಿದ್ರು ಕೂಡ ಎಲ್ಲರೂ ಹೇಳ್ತಾರೆ ನಮ್ಮ ಗುರುಗಳು ನಮ್ಮ ಗುರುಗಳು ನಮ್ಮ ಗುರುಗಳು ಅಂತ. ಅದೇ ಒಂದು ದೊಡ್ಡದಾದಂತಹ ವಿಶೇಷತೆ ಇವರಲ್ಲಿ ಇರೋದು. ಯಾವ ಜಾತಿ ಮತ ಪಂಥ ಭೇದ ಇಲ್ಲದೇನೆ ಯಾರಿಗೆ ಕೇಳಿದ್ರು ಕೂಡ ರಾಯರು ನಮ್ಮ ಗುರುಗಳು ಅಂತ ಹೇಳಿಕೊಳ್ಳುವಷ್ಟು ಆ ಗುರುಗಳು ಎಲ್ಲ ಭಕ್ತರ ಮೇಲೆ ಕಾರುಣ್ಯವನ್ನ ತೋರಿಸ್ತಕ್ಕಂಥವರು ಆ ಮಂತ್ರಾಲಯ ಪ್ರಭುಗಳು. ಅವರ ಆರಾಧನೆಯ ಮಹೋತ್ಸವ ಇವತ್ತು ಎಲ್ಲ ಊರುಗಳಲ್ಲಿ, ಹಳ್ಳಿಗಳಲ್ಲಿ. ಹಿಂದೆ ಒಂದು ಗಾದೆ ಮಾತು ಕೇಳ್ತಿದ್ವಿ ನಾವು, ಹನುಮನಿಲ್ಲದ ಊರಿಲ್ಲ ಅಂತ. ಅಂದ್ರೆ ಎಲ್ಲಾ ಊರುಗಳಲ್ಲಿ ಆಂಜನೇಯನ ದೇವಸ್ಥಾನ ಒಂದಿದ್ದೇ ಇರುತ್ತೆ ಅಂತ. ಆದ್ರೆ ಈಗ ಹೇಗಾಗಿದೆ ಅಂದ್ರೆ ರಾಯರಿಲ್ಲದ ಊರುಗಳಿಲ್ಲ ಅಂತ ಆಗಿದೆ. ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ತುಂಬಿಕೊಂಡು ಕುಳಿತಂತಹ ಮಹಾನುಭಾವರು ನಮ್ಮ ಮಂತ್ರಾಲಯ ಪ್ರಭುಗಳು ಅಂತ ಹೆಮ್ಮೆಯಿಂದ ನಾವು ಹೇಳಿಕೊಳ್ಳಬಹುದು. ಅಂತಹ ಗುರುಗಳ ಆರಾಧನೆ ಇವತ್ತು ನಾವು ನಮ್ಮ ದಾವಣಗೆರೆಯಲ್ಲಿಯೂ ಕೂಡ 2 ಕಡೆಗೆ ಆಗತ್ತೆ. ಕೆಬಿ ಎಕ್ಸ್ಟೆನ್ಷನ್ ಮಠದಲ್ಲೂ ಆಗತ್ತೆ, ಈ ಕಡೆಗೆ PG ಎಕ್ಸ್ಟೆನ್ಷನ್ ಮಠದಲ್ಲೂ ಆಗತ್ತೆ ವೈಭವದಿಂದ. ಈ ಗುರುಗಳ ಬಗ್ಗೆ ಮಾತನಾಡ್ಲಿಕ್ಕೆ ನನಗೊಂದು ಅವಕಾಶ ಕೊಟ್ರಿ ಇವತ್ತು ತಾವು. ಬಹಳ ಸಂತೋಷ ಆಯ್ತು ನನಗೆ. ತುಂಬಾ ಖುಷಿ ಆಯ್ತು ಗುರುಗಳೇ, ನಿಮ್ಮಿಂದ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಕಾರ್ಯಕ್ರಮದ ಕುರಿತಾಗಿ. ಒಂದು ವೇಳೆ ರಾಯರು ಅನುಗ್ರಹ ನೀಡಿದ್ದೆ ಆದರೆ ಸಾಧ್ಯವಾದರೆ ನಮ್ಮ V1 ವಾಹಿನಿ ಮೂಲಕ ಕೂಡ ಬಂದು ನಾವೊಂದು ಕವರೇಜ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಆಗದೇ ಇದ್ದಲ್ಲಿ ನಿಮ್ಮ ಹತ್ರ ಈಗಲೇ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಒಂದು ಅಭಿಷೇಕಾದಿಗಳ ವಿಡಿಯೋ ಆಗಿರ್ಬೋದು, ರಥೋತ್ಸವದ ಪುಟ್ಟ ವಿಡಿಯೋಗಳನ್ನ ನೀವು ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಂದರೆ ನನಗೆ ನೀವು ನಂತರ ಕಳಿಸಿದ್ದು ಕೊಟ್ರಿ ಅಂದರೆ ನಾನು ನಾಳೆ ಅದನ್ನ ಸಂಪೂರ್ಣವಾಗಿ ಇಲ್ಲಿ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಖಂಡಿತ ಆಗಲಿ. ನಿಮ್ಮ ವಾಹಿನಿಯವರಿಗೆ ಸ್ವಾಗತ ಹಾಗೂ ಅಭಿನಂದನೆಗಳು. ಈ ತರಹದ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಎಲ್ಲ ಭಕ್ತರಿಗೆ ಮನೆಗಳಿಗೆ ಮುಟ್ಟಿಸುವ ಒಂದು ವ್ಯವಸ್ಥೆಯನ್ನ ಮಾಡಿದ್ದಕ್ಕೆ ನಿಮಗೆ ನಿಜವಾಗ್ಲೂ ವಿಶೇಷವಾದಂತಹ ಅಭಿನಂದನೆಗಳು. ರಾಯರ ವಿಶೇಷ ಅನುಗ್ರಹ ಆಗ್ಲಿ ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಖಂಡಿತ ವಿಡಿಯೋಗಳನ್ನು ನಾನು ಇಸ್ಕೊಂಡು ಕಳಿಸ್ತೇನೆ. ಕಳಿಸಿ ಗುರುಗಳೇ, ಖಂಡಿತ ಸಾಧ್ಯವಾದ್ರೆ ನಾವು ಬರ್ತೀವಿ. ರಾಯರ ಅನುಗ್ರಹ ಅದು ರಾಯರಿಗೆ ಬಿಟ್ಟಿದ್ದು, ನಮ್ಮನ್ನು ಕರೆಸ್ಕೊಳ್ಳೋದು. ಬಂದ್ರೇನೆ ನಮಗೆ ಬಹಳ ಸಂತೋಷ ಆಗುತ್ತೆ. ನಿಮಗೆ ರಾಯರ ಪ್ರತ್ಯಕ್ಷ ದರ್ಶನ ಆಗುತ್ತೆ. ಖಂಡಿತ ನಾನು ದೇವಸ್ಥಾನಕ್ಕಂತೂ ಬರ್ತೀನಿ ಗುರುಗಳೇ. ಇವತ್ತು ಮತ್ತೆ ನಾಳೆ ಬರೋ ಸಾಧ್ಯತೆ ಇದೆ. ಆದ್ರೆ ನಮ್ಮ ಸಂಪೂರ್ಣ ಟೀಮ್ ಜೊತೆ ಬರ್ಬೇಕು ಅಂದ್ರೆ ಅದು ರಾಯರ ಅನುಗ್ರಹ ಆಗ್ಬೇಕು. ನೋಡೋಣ ಗುರುಗಳೇ, ಸಾಧ್ಯವಾದ್ರೆ ಅದನ್ನು ಪ್ರಯತ್ನ ಮಾಡ್ತೇವೆ. ಸೊ ಸಾಕಷ್ಟು ಒತ್ತಡದಲ್ಲಿದ್ದೀರಿ, ಯಾಕಂದ್ರೆ ಇನ್ನೊಂದು ಗಂಟೆಯಲ್ಲಿ ಕಾರ್ಯಕ್ರಮ ಮತ್ತೆ ರಥೋತ್ಸವ ಶುರುವಾಗತ್ತೆ. ಆದ್ರೂ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಅನಂತ ಧನ್ಯವಾದಗಳು. ಗುರುಗಳ ಮಹಿಮೆಯನ್ನು ಯಾವಾಗ ಕೇಳಿದ್ರು ಇಲ್ಲ ಅನ್ಲಿಕ್ಕಾಗಲ್ಲ. ಎಂತಹ ಒತ್ತಡಗಳಿದ್ರು ಹೇಳಲೇಬೇಕು, ಅದು ನಮ್ಮ ಕರ್ತವ್ಯ. ಹೌದು ಅದು ಅವರ ಸೇವೆಗೆ ಇದೊಂದು ತರಹದ ವಿಶೇಷವಾದ ಸೇವೆ. ಹೌದು. ಸೊ ನಮ್ಮ ಎಲ್ಲ V1 ವಾಹಿನಿಯ ವೀಕ್ಷಕರು ನಿಮ್ಮ ಒಂದು ಧ್ವನಿಯನ್ನ ಕೇಳ್ತಾ ಇದ್ದಾರೆ, ನಿಮ್ಮ ಮೂಲಕ ರಾಯರನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ ನೇರವಾಗಿಯೇ ರಾಯರನ್ನ ಎಲ್ಲರೂ ನೋಡ್ಲಿ. ಗುರುಗಳ ಅನುಗ್ರಹ ನಮ್ಮ ನಿಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ. ಅವರ ಮಹಿಮೆಯನ್ನ ಕೊಂಡಾಡುವ ಸೌಭಾಗ್ಯ ನಮಗೆ ಸಿಗಲಿ. ನಾಲಿಗೆ ಇದ್ದದ್ದು ಸಾರ್ಥಕ ಆಗ ಅಷ್ಟೇ. ಖಂಡಿತಗಳು. ನಮ್ಮ ಒಂದು V1 ವಾಹಿನಿ ಪರದೆ ಮೇಲೆ ಈಗ ನೇರ ಪ್ರಸಾರ ಕೂಡ ಬರ್ತಾ ಇದೆ. ಮಂತ್ರಾಲಯದಿಂದ ನೇರ ಪ್ರಸಾರ ತೋರಿಸ್ತಾ ಇದ್ದೀವಿ. ಅಭಿಷೇಕಗಳು ನಡೀತಾ ಇದೆ. ಬಹಳ ಸಂತೋಷ. ಅದನ್ನ ತೋರಿಸ್ತಾ ಇದೀವಿ. ಸಾಧ್ಯವಾದ್ರೆ ನಮ್ದು ದಾವಣಗೆರೆದನ್ನು ಕೂಡ ಇವತ್ತು ಅಥವಾ ನಾಳೆ ತೋರಿಸೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಖಂಡಿತ ಮಾಡಿ ಅದಕ್ಕೇನು ಅನುಕೂಲತೆಗಳು ಬೇಕೋ ನಾನು ಮಾಡ್ತೇನೆ. ಆಗ್ಲಿ ಗುರುಗಳೇ. ಹರೇ ನಮಃ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಗುರುರಾಯರ ಒಂದು ಲೀಲೆಗಳನ್ನು ಕೊಂಡಾಡಿದ್ರು ಶ್ರೀ ಕೃಷ್ಣಾಚಾರ್ಯರು. ಅವರಿಗೆ ಅಭಿನಂದನೆಗಳು. ಸೊ ಎಲ್ಲರೂ ಕೂಡ ರಾಯರ ಮಠಕ್ಕೆ ಹೋಗಿ ಇವತ್ತು ಕೂಡ ಪ್ರಸಾದವನ್ನು ಸ್ವೀಕರಿಸಿ, ನಾಳೆ ಕೂಡ ಸಂಪೂರ್ಣ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಕೂಡ ಪ್ರಸಾದವನ್ನು ಪಡೆದುಕೊಳ್ಳಿ, ರಾಯರ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಿ ಅಂಥೇಳಿ ಕ್ವಿಕ್ಕಾಗಿ 2 ನಿಮಿಷಗಳಲ್ಲಿ ನಮ್ಮ ದಾವಣಗೆರೆ ಸುತ್ತಮುತ್ತ ಇರತಕ್ಕಂಥ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಒಂದಷ್ಟು ಉದ್ಯೋಗ ವಾರ್ತೆಗಳನ್ನ ಕೂಡ ಹೇಳಲಿಕ್ಕಿದೆ, ಅದನ್ನು ಕೂಡ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಬೆಂಗಳೂರು ಮತ್ತು ಮಂಗಳೂರು ನಡುವೆ ರೈಲು ಸಂಚಾರ ಪುನರಾರಂಭಗೊಂಡಿದೆ. ಸೊ ಯಾರೆಲ್ಲ ಹೋಗಬೇಕು ಅಂತಿದ್ದೀರಿ ಧಾರಾಳವಾಗಿ ಹೋಗ್ಬೋದು. ಜಮ್ಮು ಕಾಶ್ಮೀರದಲ್ಲಿ 2 ಬಾರಿ ಭೂಕಂಪ ಸಂಭವಿಸಿದೆ, ಸ್ವಲ್ಪ ಎಚ್ಚರಿಕೆ ಗಂಟೆ ಅಂತ ಹೇಳಲಾಗಿದೆ. ಅದೇ ರೀತಿ ದೇಶದಲ್ಲಿ ಎಲ್ಲ ಕಡೆ ಮಂಕಿ ಪಾಕ್ಸ್ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ 2 ಆರೋಗ್ಯ ಇಲಾಖೆಗಳಿಂದ
ಒಂದು ಮೆಸೇಜ್ ಬಂದಿದೆ. ಸೊ ನೀವು ಕೂಡ ಸಾರ್ವಜನಿಕರು ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಮಹಿಳೆಯರಿಗೆ ಯಾವಾಗ ಎಲ್ಲಿ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಹಾಗಾಗಿನೇ ಆ ಸಂದರ್ಭಗಳಲ್ಲಿ ಹೆಚ್ಚಾಗಿ ಟ್ರಾವೆಲಿಂಗನ್ನು ಅವಾಯ್ಡ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಆಗಿರ್ತಕ್ಕಂಥದ್ದು ಹೀಗೇ ಏನು ಅಂದರೆ ಸಡನ್ನಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಒಂದು ಮಹಿಳೆಗೆ ಸಡನ್ನಾಗಿ ಹೆರಿಗೆ ನೋವು ಕಾಣಿಸ್ಕೊಂಡ್ಬಿಡುತ್ತೆ. ಬಸ್ಸಿನ ಡ್ರೈವರ್ ಮತ್ತು ಕಂಡಕ್ಟ್ರು ಅತ್ಯಂತ ಜಾಣತನವನ್ನು ಮೆರೆದು ಬಸ್ಸನ್ನು ಅಲ್ಲೇ ಸ್ಟಾಪ್ ಮಾಡಿ ಸಹ ಪ್ರಯಾಣಿಕರ ಸಹಾಯದಿಂದ ಆ ಮಹಿಳೆಗೆ ಅಲ್ಲೇ ಒಂದು ಸುಸೂತ್ರವಾಗಿ ಹೆರಿಗೆಯನ್ನು ಮಾಡಿಸ್ತಾರೆ. ಅದರಲ್ಲೂ ಕೂಡ ಆ ತಾಯಿ ಗಂಡು ಮಗುವಿಗೆ ಜನ್ಮವನ್ನು ನೀಡಿ ಆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ನಿಜಕ್ಕೂ ಇದು ಅಂದರೆ ಮಾನವೀಯತೆ ಅಂತ. ಹೀಗೆ ಆಗಲಿ, ಒಳ್ಳೆಯದಾಗಲಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲದರಲ್ಲೂ ನಕಲಿ ನೋಡ್ತಾ ಇದ್ವಿ. ಇದು ಯಾವ ಮಟ್ಟಕ್ಕೆ ಬಂದು ಹೋಗ್ಬಿಟ್ಟಿದೆ ಅಂದರೆ ಬೆಳ್ಳುಳ್ಳಿನೂ ಕೂಡ ನಕಲಿ ಮಾಡ್ತಾಯಿದ್ರು, ಆದರೂ ಸಿಮೆಂಟಿನ ಬೆಳ್ಳುಳ್ಳಿ ಮಾಡ್ತಾಯಿದ್ರೆ ಅಂತ ನಿಜಕ್ಕೂ ಬೇಜಾರಾಗತ್ತೆ. ಸೊ ದಯವಿಟ್ಟು ಬೆಳ್ಳುಳ್ಳಿ ತೊಗೊಳ್ಳುವಾಗ ಒಂದಲ್ಲ 2 ಸರಿ ಖಚಿತಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಉಗ್ರರ ದಾಳಿ ಯಾವಾಗಲೂ ನಮ್ಮ ಮೇಲೆ ಇದ್ದಿದ್ದೆ. ಮತ್ತೊಬ್ಬ CRPF ಅಧಿಕಾರಿ ಹುತಾತ್ಮರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜಮ್ಮುವಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಗಳು. ಬೆಂಗಳೂರಿನಲ್ಲಿ ಅದೆಷ್ಟು ಮರಗಳು ಈಗಾಗಲೇ ಈ ಕಳೆದ ಒಂದು ವಾರದಿಂದ ಬಿದ್ದಿದ್ದಾವೆ ಅಂತ ಹೇಳಲಿಕ್ಕಾಗಲ್ಲ. 10ರಿಂದ 15 ಮರಕ್ಕೂ ಹೆಚ್ಚು ಬಿದ್ದಿದ್ದಾವೆ. ಇನ್ನೂ ಸಾಕಷ್ಟು ಮರಗಳು ಬುಡಗಳು ಲೂಸ್ ಆಗಿದ್ದಾವೆ ಅಂತ. ದಯವಿಟ್ಟು BBMPಯಿಂದ ಅದನ್ನು ಸರಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಾಯ ಆಗೋದಂತೂ ಖಂಡಿತ. ಸೊ ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ಸರಿ ಮಾಡಲಿ ಅಂತ ಕೇಳ್ಕೊಳ್ತಿದ್ವಿ. ಗೃಹಲಕ್ಷ್ಮಿ ಯಾರ್ಯಾರಿಗೆ ಬರಬೇಕಿತ್ತು ಅವರು ಈ KYC ಮಾಡಿಲ್ಲ ಅಂದರೆ ಬರೋಲ್ವಂತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಈ KYCನ ಆದಷ್ಟು ಬೇಗ ಮಾಡಿ. ಕೇಸ್ ವೀಲ್ ಟ್ರ್ಯಾಕ್ಟರ್ಗಳನ್ನು ರಸ್ತೆ ಮೇಲೆ ಇಳಿಸಬೇಡಿ ಅಂತೇಳಿ ಜಿಲ್ಲಾಧಿಕಾರಿ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅದರಿಂದ ರಸ್ತೆ ಹಾಳಾಗತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ತುಂಗಭದ್ರಾ ಡ್ಯಾಮ್ನ ಒಂದು ಗೇಟ್ನಲ್ಲಿ ಕುಸಿತ ಕಂಡಿದ್ದನ್ನು ನಾವೆಲ್ಲರೂ ಗಮನಿಸಿದ್ವಿ. ಅದನ್ನು ಸರಿಯಾಯಿತು. ಈಗ ಭದ್ರಾ ಕಾಲುವೆಯ ಕುರ್ಕಿ ಬಳಿ ಇರ್ತಕ್ಕಂಥ ಒಂದು ಸೇತುವೆ ಮೇಲೆ ಒಂದಷ್ಟು ಕುಸಿತ ಆಗಿದೆ. ಅದನ್ನು ಆದಷ್ಟು ಬೇಗ ಸರಿ ಮಾಡಬೇಕು ಅಂಥೇಳಿ ರೈತರು ಕೇಳ್ಕೊಂಡಿದ್ದಾರೆ. ರೈತರ ಆದಾಯ ಹೆಚ್ಚಳಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಗ್ಗೆ UPSC ಟಾಪರ್ ಆಗಿರ್ತಕ್ಕಂಥ ಸೌಭಾಗ್ಯ ಬೆಳಗಿಮಠ ಅವರು ಸಾಕಷ್ಟು ಟಿಪ್ಸ್ಗಳನ್ನು ನೀಡಿದ್ದಾರಂತೆ. ಸೊ ಒಳ್ಳೆಯದಾಗಲಿ. BPL ಕಾರ್ಡ್ ಹೊಂದಿದ್ರೆ ಪಡಿತರ ಕುಟುಂಬ ಚೀಟಿ ಮಾಡಿಸ್ಲಿಕ್ಕೆ ಈ KYC ಕಡ್ಡಾಯ ಅಂತೆ. ಸೊ ಯಾರಾದರೂ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅರ್ಜೆಂಟಾಗಿ ಒಂದು B ಪಾಸಿಟಿವ್ ಬ್ಲಡ್ ಬೇಕಾಗಿದೆ. ಒಂದು ಕಾಂಟ್ಯಾಕ್ಟ್ ನಂಬರನ್ನು ನೀಡಿದ್ದಾರೆ 8050255615. ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಮತ್ತೊಂದು B ಪಾಸಿಟಿವ್ ಬ್ಲಡ್ ಬೇಕಾಗಿದೆ. ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9686030596. ಈ ನಂಬರ್ಗಳಿಗೆ ಕರೆ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ನಮ್ಮ SS ಹಾಸ್ಪಿಟಲಲ್ಲಿ ಒಂದು ಬ್ಲಡ್ ಬೇಕಾಗಿದೆ. AB ಪಾಸಿಟಿವ್ ಬ್ಲಡ್ ಬೇಕಾಗಿದೆ. 9731973430. ಸೊ ದಯವಿಟ್ಟು ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ರಕ್ತದಾನವನ್ನು ಮಾಡಿ ಒಂದು ಜೀವವನ್ನು ಉಳಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಹುಷಾರಾಗಿರಿ. ಎಲ್ಲ ಕಡೆ ಸಾಕಷ್ಟು ಮಳೆ ಬರ್ತಾ ಇದೆ. ಸೇಫ್ ಆಗಿರಿ. ಟ್ರಾವೆಲ್ ಮಾಡಬೇಕಾಗಿರ್ತಕ್ಕಂಥವ್ರು ಅಗತ್ಯ ಪರಿಕರಗಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಕೂಡ 353ನೇ ರಾಯರ ಒಂದು ಆರಾಧನಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ಪೂಜಾ ತೀರ್ಥ ಪ್ರಸಾದಗಳಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ಅಂತಾರಾಷ್ಟ್ರೀಯ ಹಿರಿಯರ ದಿನ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರನ್ನು ಗೌರವಿಸಿ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಇಷ್ಟೆಲ್ಲ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಿದ್ದೀನಿ. ಮತ್ತೆ ಎಂದಿನಂತೆ ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾನು ಬರ್ತೀನಿ. ಸೊ ಏನು ವಾಟ್ಸಪ್ ನಂಬರ್ ರೋಲ್ ಆಗ್ತಾಯಿದೆ ಆ ನಂಬರ್ನ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ರಾಯರ ಮಠದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ನಡೀತಾ ಇರ್ತಕ್ಕಂಥ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೀವು ನೋಡ್ಬೋದು. ಇದು ಕಾರ್ಯಕ್ರಮ ಹಾಗೆ ನೇರ ಪ್ರಸಾರ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ರಾಯರ ದರ್ಶನವನ್ನು ಮಾಡಲಿಕ್ಕೆ V1 ವಾಹಿನಿಯನ್ನು ನಿರಂತರವಾಗಿ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತತಮೃಚಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಊರ್ವಾರಿದ್ದಂತರವೇ ಸಚ್ಚನಿಂದಿರಂದವೇ ಅಂತ ಹೇಳ್ತಾ ಆ ರಾಯರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಹಾಡ್ತೀನಿ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.